ಸೆಲೆಬ್ರಿಟೀಸ್ ಮಧ್ಯಾಹ್ನ ಬಿಸಿಲಲ್ಲಿ ಬಂದು ನಿಂತ್ಕೊಂಡು ಕ್ಯೂನಲ್ಲಿ ತೊಗೊಂಡೋಗ್ತಾರೆ. ಎಷ್ಟೋ ಸರ್ತಿ ಇನ್ಫೋಸಿಸ್ ನಾರಾಯಣ ಮೂರ್ತಿ ಅಪ್ಪ ಮಗಳು ಬಂದು ಅಲ್ಲಿ ಬಿಸಿಲಿದ್ರು ಕೂಡ ಕ್ಯೂನಲ್ಲಿ ನಿಂತು ತೊಗೊಂಡೋಗಿದ್ರು. ಯಾತಕ್ಕೆ ಅವರೆಲ್ಲ ಪ್ರೈಸ್ಗೋಸ್ಕರ ಅಲ್ಲ, ಅವ್ರ ಕೂತ್ರೆ ಮನೆಗೆ ತರಿಸ್ಬೋದಲ್ಲ, ಆನ್ಲೈನ್ ತರಿಸ್ಕೋಬೋದಲ್ಲ. ದೋಸೆ 140 ಗ್ರಾಮ್ ಬಿಟ್ಟು 160-170 ಗ್ರಾಮ್ ಹೋಯ್ತು ಅಂತ ಇಟ್ಕೊಳ್ಳಿ, 100 rupees ಲಾಸ್. ಟೊಮೆಟೊ ರೇಟು ಈರುಳ್ಳಿ ರೇಟ್ ಜಾಸ್ತಿ ಆಗಿದ್ದ ತಕ್ಷಣ ದೋಸೆ ರೇಟ್ ಜಾಸ್ತಿ ಆಗಿಬಿಡುತ್ತೆ. ಆಗತ್ತೆ ಇಲ್ಲ ಅಂತ ಹೇಳಿದ್ರೆ ಅದು ಹಾಕದೆ ಕಡಿಮೆ ಆಗ್ಬಿಟ್ಟಿರುತ್ತೆ. ಸೋ ಮೆನಿ ಪ್ರಾಬ್ಲಮ್ಸ್. ಯಾವಾಗ ಸರಿಯಾದ ಪ್ರಮಾಣದಲ್ಲಿ ಬಿಡ್ತಿಲ್ಲ ಅಂದ್ರೆ ಟೇಸ್ಟ್ ಹಾಳಾಗುತ್ತೆ. ಕಡಿಮೆ ಪ್ರಮಾಣದಲ್ಲಿ ಹಾಕಿ ಕೂಡ ಅದೇ ಟೇಸ್ಟ್ ಕೊಡ್ಬೇಕಾದ್ರೆ ಅದು ಮನಸ್ಸಿನ ನೈಪುಣ್ಯತೆ ಬೇಕಾಗುತ್ತೆ. ಒಂದು ದಿವಸಕ್ಕೆ ಇಂತಿಷ್ಟು ಪರ್ಸೆಂಟೇಜ್ ಆಫ್ ಗ್ಯಾಸ್ ಖರ್ಚಾಗಬೇಕು, ಇಂತಿಷ್ಟು ಕರೆಂಟು, ಪ್ರತಿಯೊಂದಕ್ಕೂ ಒಂದು ಲೆಕ್ಕಾಚಾರ ಇರುತ್ತೆ. ಎವ್ರಿ ಡೇ ನೀವು ಅದನ್ನು ಕಾಸ್ಟಿಂಗ್ ಮಾಡಿದವಾಗ, ತೂಕ ಅಳತೆ ಕೊಟ್ಟಾಗ, ಕರೆಕ್ಟಾಗಿ ಕೊಟ್ಟಾಗ ನಿಮಗೆ ಅದೆಲ್ಲ ಫೋನಾಗಿ ಹೋಗುವಂತದ್ದು ಉಳಿತದೆ. ಮೊದಲೇ ಓನರ್ಸ್ ಅನ್ನೋರೇ ಕಿಚನ್ ನಿಂತು ಮಾಡಿಸಿ ಕೊಡ್ತಾ ಇದ್ರು. ಅದಕ್ಕೆ ಹೋಟೆಲಲ್ಲಿ ಹೋದ್ರೆ ತಿಂಡಿ ತಿಂದ್ರು ಕೂಡ ನಿಮ್ಗೆ ಆ ಕಾಲದಲ್ಲಿ ಎಲ್ಲ ಹಿಂದಿನ ಕಾಲದಲ್ಲಿ ಅಷ್ಟು ರುಚಿಯಾಗಿರ್ತಿತ್ತು. ಇಂತಹ ಹೆಚ್ಚಿನ ಕಾಂಟೆಂಟ್ಗಳಿಗೆ ಸಬ್ಸ್ಕ್ರೈಬ್ ಆಗಿ ರೇಡಿಯೋ ಸಿಟಿ ಕನ್ನಡ ಯೂಟ್ಯೂಬ್ ಚಾನಲ್. ಏನ್ ಯೋಚನೆ ಮಾಡ್ತಿದ್ದೀರಾ? ಬೇಗ ಬೇಗ ಬೆಲ್ ಐಕನ್ ಕ್ಲಿಕ್ ಮಾಡಿ. ಸೊ ಬೇಸಿಕ್ಲಿ ಬಿಸ್ನೆಸ್ ಅಲ್ಲಿ ಮ್ಯಾಥ್ಸ್ ಇದೆ, ಆದ್ರೆ ಇವರು ಕುಕ್ಕಿಂಗ್ ನಲ್ಲೇ ಮ್ಯಾಥ್ಸ್ ನ ತಂದವರು. ಅಂದ್ರೆ ಇಷ್ಟು ಇಂಗ್ರೀಡಿಯೆಂಟ್ ಹಾಕಿದ್ರೆ ಇಷ್ಟು ಔಟ್ಪುಟ್ ಬರುತ್ತೆ ಅಂತ ಇವರು ಕೂತಲ್ಲೇ ಹೇಳ್ತಾರೆ. ಅಂದ್ರೆ ಇಡ್ಲಿ ಹಿಟ್ಟು ಇಷ್ಟು ಗ್ರಾಮ್ ಹಾಕಿದ್ರೆ ಅದು ವಾಲ್ಯೂಮ್, ಅಂದ್ರೆ ಒಂದು ಇಡ್ಲಿ ಬೆಂದಾಗ ಇಷ್ಟೇ ತೂಕ ಇರುತ್ತೆ. 130 ಗ್ರಾಮ ಸರ್, ಒಂದು ಇಡ್ಲಿ 60 ಗ್ರಾಮ್, ಸಾರಿ, ಒಂದು ದೋಸೆ 330 ಗ್ರಾಮ್ ನೋಡಿ. ಸೊ ಈ ಒಂದು ಕುಕ್ಕಿಂಗ್ ನಲ್ಲೇ ಮ್ಯಾಥ್ಸ್ ಅನ್ನ ತಗೊಂಡ್ ಬಂದವ್ರು ಇವರು. ಮತ್ತೆ ನೀವು ಲಾಸ್ಟ್ ಟೈಮ್ ಸಿಕ್ಕಿದಾಗ ಹೇಳ್ತಾ ಇದ್ರಿ, ಇಡ್ಲಿ ಆ ಒಂದು ಟೆಂಪರೇಚರ್ ಅಲ್ಲಿ, ಒಂದು ಪರ್ಟಿಕ್ಯುಲರ್ ಟೆಂಪರೇಚರ್ ಅಲ್ಲಿ ಬೆಂದ್ರೇನೆ ಅದಕ್ಕೆ ಬೆಲೆ, ಅದು ಇಡ್ಲಿ ಆಗೋದು ಅಂತ. ಇದ್ರ ಬಗ್ಗೆ, ಈ ಮ್ಯಾಥ್ಸ್ ನ ಕುಕ್ಕಿಂಗ್ ಅಲ್ಲಿ ತಂದಿದ್ ಬಗ್ಗೆ ಹೇಳಿ ಸರ್. ಏನು ಅಂತ ಹೇಳಿದ್ರೆ ನೋಡಿ, ಇವತ್ತು ನನ್ನ ಕೌಂಟರ್ ಅಲ್ಲಿ ಒಂದು ತಕ್ಕಡಿ ಇರ್ತದೆ ತೂಕ. ಯಾತಕ್ಕೆ ಕೇಳಿದ್ರೆ, ಒಂದು ಕಾಸ್ಟ್ ಕಡಿ ಏನಾಗುತ್ತೆ. ಇವತ್ತು ನೋಡಿ, ನಾನು 60 ಗ್ರಾಮ್ ಇಡ್ಲಿ ಮ್ಯಾಚ್ ಮಾಡಿರ್ತೀನಿ, 130 ಗ್ರಾಮ್ ದೋಸೆ ಇಟ್ಟಿರ್ತೀನಿ, 70 ml ಕಾಫಿ ಇಟ್ಟಿದ್ದೀನಿ, 45 ಗ್ರಾಮ್ ಮೊಡೆ ಕೊಟ್ಟಿದ್ದೀನಿ. ವೇರಿಯೇಷನ್ಗೆ ಅವಕಾಶ 3%, ವೇರಿಯೇಷನ್ 3% ಬಂದೇ ಬರುತ್ತೆ. ಅದು ಯಾರು ಏನು ಮಾಡೋಕ್ಕಾಗಲ್ಲ, ಯಾಕಂದ್ರೆ ಫರ್ಮೆಂಟೇಷನ್ ಪ್ರಾಡಕ್ಟ್, ಕೈಯಲ್ಲಿ ಮಾಡೋ ಪ್ರಾಡಕ್ಟ್, ನಾಟ್ ಮೆಷಿನ್. ಈ ರೀತಿ ನಾವು ಫಿಕ್ಸ್ ಮಾಡ್ಕೊಂಡಿರ್ತೀವಿ. ಅದ್ರಲ್ಲಿ ಏನಾಗುತ್ತೆ, ಇಡ್ಲಿ ಮಾಡೋರು ಏನಾದ್ರು ಕಣ್ ತಪ್ಪಿ ತೂಕ ಜಾಸ್ತಿ ಹೋಗ್ತಾ ಇರುತ್ತೆ, ಗಂಟೆಗೆ ಒಂದ್ಸತಿ ಅದ್ರ ತೂಕ ಹಾಕ್ತೀವಿ. ದೋಸೆ ಇಡ್ಲಿ ರ್ಯಾಂಡಮ್ ತೂಕ ಹಾಕ್ಬೇಕು, ಮನೆ ರೆಕಾರ್ಡ್ ಮಾಡ್ಬೇಕು. ಒಂದು ವೇಳೆ ಅದು ಸ್ವಲ್ಪ ಹೆಚ್ಚು ಕಡಿಮೆ ಬಂದ್ರೆ ಅಲ್ಲೇ ಕರೆಕ್ಷನ್ ಆಗ್ಬೇಕು. ಕರೆಕ್ಷನ್ ಆಗಿಲ್ಲ ಅಂದ್ರೆ ಏನಾಗುತ್ತೆ ಕೇಳಿದ್ರೆ, ಕಡಿಮೆ ಹೋದ್ರೆ ನಾನು ಗ್ರಾಹಕರಿಗೆ ಅದನ್ನ ಮತ್ತೆ ಅನ್ಯಾಯ ಮಾಡ್ಬೇಕು. ಜಾಸ್ತಿ ಹೋಯ್ತು ಅಂತ ಹೇಳಿದ್ರೆ ನೆಕ್ಸ್ಟ್ ಸ್ಟ್ರೈಗಲರ್ ಹೇಗೆ ಬಿಟ್ಟರು ಕೂಡ ನನಗೆ 100 ರೂಪಾಯಿ ಲಾಸ್ ಆಗ್ಬಿಡುತ್ತೆ. 70 ಗ್ರಾಮ್ ಇಡ್ಲಿ ಹೋಯ್ತು ಅಂದ್ರೆ 100 rupees ಲಾಸ್. ದೋಸೆ 130 ಗ್ರಾಮ್ ಬಿಟ್ಟು 160-170 ಗ್ರಾಮ್ ಹೋಯ್ತು ಅಂತ ಇಟ್ಕೊಳ್ಳಿ, 100 rupees ಲಾಸ್. ಹಾಗೆ ಇನ್ನು ತಿಂಗಳು ಮುಂದಕ್ಕೆ ಹೋಯ್ತು ಅಂತ ಇಟ್ಕೊಳ್ಳಿ, ಥೌಸಂಡ್ಸ್. ಈಗ ಲಾಸ್ ಆಗ್ತಾ ಹೋಗ್ಬಿಡುತ್ತೆ. ಆಗ್ಬಾರ್ದು ಅಂತ ಗಂಟೆಗೂ ಅದನ್ನ ತೂಕ ಹಾಕಬೇಕು, ಚೆಕ್ ಮಾಡ್ತಾ ಇರಬೇಕು. ಅವ್ರಿಗೆ ಅರಿವು ಬರ್ತಾ ಇರ್ಬೇಕು, ನೋಡಪ್ಪ ಇಡ್ಲಿ ಒಂಚೂರು ಮುಂದಕ್ಕೆ ಹೋಗಿದೆ, ಹಿಂದಕ್ಕೆ ಬಂದಿದೆ, ದೋಸೆ ವ್ಯತ್ಯಾಸ ಆಗ್ತಾ ಇದೆ, ವಡೆ ವ್ಯತ್ಯಾಸ ಆಗ್ತಾ ಇದೆ, ನೀವು ಚೌಚಾಬಾತ್ ಕೂಡ ಮಿಸ್ಟೇಕ್ ಆಗ್ತಾ ಇದೆ, ನೋಡ್ಕೊಳ್ಳಿ ಅನ್ನೋ ಒಂದು ಅರಿವು ತರಲಿಕ್ಕೆ ಒಂದು ತಗಡಿ ಇಡ್ಲಿ ಬೇಕಾದ್ರೆ ನೋಡಿ. ಆ ನಂತರ ಇದರಲ್ಲಿ ಮತ್ತೊಂದು ಬಹಳ ಮುಖ್ಯವಾದ ವಿಷಯ ಏನಂತ ಹೇಳಿದ್ರೆ, ನಮ್ಗೆ ಮಂತ್ಲಿ ಕಾಸ್ಟ್ ಶೇಡಿಂಗ್ ಕೂಡ ಅದು ಅಡ್ವಾಂಟೇಜ್ ಆಗ್ತಾ ಬರುತ್ತೆ. ಇನ್ನೊಂದು ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಕೈಲಿಂದ ಮಾಡೋರಾಗಿದ್ರಿಂದ ದೋಸೆ ಮಾಡ್ತಾ ಇರ್ತಾರೆ. ಅವ್ರಿಗೆ 140 ಗ್ರಾಮ್ ದೋಸೆ ಹೋಗಿ 160-170 ಒಂದಿನ ನಾವು ಸುಮ್ಮನೆ ಕಣ್ಣು ಮುಚ್ಕೊಂಡು ಕೂತ್ಬಿಟ್ರೆ, ಅವ್ರಿಗೆ ಮತ್ತೆ 104 ನಾವು ಚೆಕ್ ಮಾಡಿದ್ಮೇಲೆ ಅದು ಯಾವ ತರ ಒಂದೇ ಚೆಕ್ ಮಾಡಿದವಾಗ ಕಂಪ್ನಿ ಲಾಸ್ ಆಗುತ್ತೆ. ಲಾಸ್ ಆದಾಗ ನಾವು ಬ್ಯಾಲೆನ್ಸ್ ಶೀಟ್ ಮಾಡ್ತೀವಿ, ಕಾಸ್ಟ್ ಬಗ್ಗೆ ಅವಾಗ ಮತ್ತೆ ಅವರಿಗೆ 140-90 ಒಂದೇ ದಿವಸ ಅವ್ನು ತರಕ್ಕಾಗಲ್ಲ, ಅವ್ನಿಗೆ ಕಷ್ಟ ಆಗ್ತದೆ. ನಾವು ಅವನಿಗೆ ಪ್ರೆಸರ್ ಕೊಡ್ತೀವಿ, ಆ ಪ್ರೆಸರ್ ಕಷ್ಟ ಆಗುತ್ತೆ, ಅವ್ರು ತಡ್ಕೊಳಕ್ಕಾಗಲ್ಲ. ಅದೇ ತರ ಅವ್ರನ್ನ ಆ ಬ್ರಾಕೆಟ್ ಹೊರಗಡೆ ಹೋಗಕ್ಕೆ ಬಿಡದೆ ನೋಡ್ಕೊಂಡ್ರೆ ಕಂಪ್ನಿ ಲಾಸೂ ಆಗಲ್ಲ, ಅವ್ರಿಗೆ ಒಂದೇ ಸ್ಟ್ಯಾಂಡರ್ಡ್ ಕೆಲಸ ಮಾಡಕ್ ಸಾಧ್ಯ. ಹಾಗೆ ಇದೆಲ್ಲ ಯಾತಕ್ಕೆ ಕೇಳಿದ್ರೆ, ಮತ್ತೆ ನ್ಯೂ ಎಂಟರ್ಪ್ರಿನರ್ಸ್ಗೆ ಅರಿವಿಗೋಸ್ಕರ, ಗ್ರಾಹಕರಿಗೆ ಹೊರೆ ಆಗದೋಸ್ಕರ, ಮತ್ತೆ ಅಷ್ಟ ವಾಲ್ಯೂಮ್ನ ಕಾಪಾಡೋದಕ್ಕೋಸ್ಕರ, ಇದಕ್ಕೋಸ್ಕರ ಇವೆಲ್ಲ ನಾವು ಅಳವಡಿಸ್ಕೊಂಡಿದ್ವಿ. ನೀವು ನೋಡಿ, ಕಾಫಿ ಕ್ವಾಲಿಟಿ ವಿಷಯಕ್ಕೆ ಬಂದವಾಗ ಕಾಫಿ ಮಿಲ್ಕ್ ಅನ್ನ ಬಾಯ್ಲ್ ಮಾಡ್ತೀವಿ ನಾವು. ಆ ಬಾಯ್ಲ್ ಮಾಡಿರೋ ಪಾತ್ರೆನ ಎವರಿ 1 hour ಆ ಹಾಲ್ ಪಾತ್ರದಲ್ಲಿ ಸುತ್ತಲೂ ಕೆಂಪಾಗ್ತದೆ, ಕೆಂಪಾಗುತ್ತೆ. ಅದರಲ್ಲಿ ಒಂದು ಸ್ವಲ್ಪ ಕೆರೆ ಎಲ್ಲ ಕಟ್ಟಿ ಎಲ್ಲ ಕೆಂಪು ಆಗ್ತಾ ಬಂದ್ಬಿಡ್ತು. ಸ್ವಲ್ಪ ಬಿಟ್ಟ ಮೇಲೆ ಏನಾಗುತ್ತೆ, ಅದ್ರ ಒಳಗಡೆ ಇರೋ ಹಾಲನ್ನ ಹುಳಿ ಮಾಡ್ತಾ ಬರುತ್ತೆ. ಹುಳಿ ಅಂದ್ರೆ ಕಂಟಾಮಿನೇಷನ್ ಆಗ್ತಾ ಬರುತ್ತೆ, ಸ್ವಲ್ಪ ಹುಳಿ ಅಂಶ ಜಾಸ್ತಿ ಆಗ್ತಾ ಬಂದ್ಬಿಡುತ್ತೆ, ಹಾಲಿನ ಟೇಸ್ಟ್ ಕಡಿಮೆ ಆಗ್ತಾ ಹೋಗುತ್ತೆ. ಅದಕ್ಕೇನಂತ ಹೇಳಿದ್ರೆ, ಎವರಿ 1 hour ಹೊಸ ವೆಜಲ್ ತಂದು ಇಟ್ಕೊಂಡು ಅದು ತೊಳೆದು ಇಟ್ಟಿರ್ತಾರೆ, ಇಮಿಡಿಯೇಟ್ ಅದು ಚೇಂಜ್ ಮಾಡಬೇಕು. ಈ ವೆಜಲ್ ವಾಷಿಂಗ್ ಹೋಗ್ಬೇಕು, ಎವರಿ 1 hour ಹೋಗ್ಲೇಬೇಕು. ಎವರಿ 1 hour ಹೋಗೋದ್ರ ಜೊತೆ ರೆಕಾರ್ಡ್ ಆಗ್ಬೇಕು. ಹೋಗೋದು ಒಂದೇ ಅಲ್ಲ,
ರೆಕಾರ್ಡ್ ಆಗಿ ಸೈನ್ ಮಾಡಬೇಕು ಕಾಫಿ ಮೇಕರ್. ಅದನ್ನ ಮ್ಯಾನೇಜರ್ ಚೆಕ್ ಮಾಡಬೇಕು. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ಕಾಫಿ ಕ್ವಾಲಿಟಿ ಡೌನ್ ಆಗಕ್ಕೆ ಅವಕಾಶ ಇಲ್ಲ, ವೇಸ್ಟೇಜು ಆಗಲ್ಲ, ಕ್ವಾಲಿಟಿನೂ ಡೌನ್ ಆದರೆ ನಾವು ನೋಡ್ಕೊಳ್ಳೋಕೆ ಇವೆಲ್ಲ ಒಂದು ಮ್ಯಾನೇಜ್ಮೆಂಟ್ ಪ್ರಾಕ್ಟೀಸ್. ಈ ಪ್ರಾಕ್ಟೀಸನ್ನ ಮಧ್ಯದಲ್ಲಿ ತರಕ್ಕೆ ಹೋದ್ರೆ ಕಷ್ಟ ಆಗುತ್ತೆ. ನಾವು ಶುರುವಿನಿಂದಲೇ ನಮ್ಗೆಲ್ಲವೂ ಸುಲಭ ಆಗ್ತದೆ. ಸೊ ಯಾವಾಗಲೂ ಈ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಡಿಸ್ಕಷನ್ ಬಂದೇ ಬರುತ್ತೆ, ತಾಜಾ ತಿಂಡಿಯಲ್ಲಿ ಮಾತ್ರ ಯಾಕೆ ದೋಸೆ ರೇಟು ಅಥವಾ ಇಡ್ಲಿ ರೇಟ್ ಕಮ್ಮಿ ಅಂತ. ಸೊ ಅದರ ಸೀಕ್ರೆಟ್ ಇವತ್ತು ಗೋಪಾಡಿ ಶ್ರೀನಿವಾಸ್ ರಾವ್ ಅವರು ತಿಳಿಸ್ಕೊಟ್ಟಿದ್ದಾರೆ. ಸರ್, ಒಂದು ನಿಮ್ಮದು ಸೂಪರ್ ಹಿಟ್ ಕಾನ್ಸೆಪ್ಟು ತಾಜಾ ತಿಂಡಿ, ಅದ್ರ ಜೊತೆಗೆ ಇನ್ನೊಂದು ಈ ಆಹಾರನ KG ಲೆಕ್ಕದಲ್ಲಿ ಕೊಡ್ಬೋದು ಅನ್ನೋದನ್ನ ಒಂದು ಕಾನ್ಸೆಪ್ಟ್ ಮೂಲಕ ನೀವು ಈಗ ಅದು ಆರೋಗ್ಯ ಆಹಾರ ಆಗಿದೆ. ಮೊದಲು ಅದಕ್ಕೆ ನಮ್ಮೂರ ಹೋಟೆಲ್ ಅಂತ ಹೆಸರಿಟ್ಟಿದ್ವಿ. ಈ KG ಲೆಕ್ಕದ ಕಾನ್ಸೆಪ್ಟ್ ಅನ್ನ ಹೇಗೆ ತಂದ್ರಿ ಸರ್, ಮತ್ತೆ ಇದ್ರ ಥಾಟ್ ಹೇಗೆ ಬಂದಿದ್ದು ನಿಮ್ಗೆ? ಸರ್, ಈ KG ಲೆಕ್ಕದ ಕಾನ್ಸೆಪ್ಟ್ ಏನು ಅಂತ ಹೇಳಿದ್ರೆ, ನನಗೆ ಒಂದು ಟ್ರೆಡಿಷನಲ್ ಬಾಳೆ ಎಲೆದ ಊಟ ಹೋಟೆಲ್ ಮಾಡಬೇಕು ಅಂತ ನನಗೆ ಒಂದು ಆಸೆ ಇತ್ತು. ನಾನು ಅದನ್ನ ಮಾಡಕ್ ಹೊರಟಾವಾಗ ಅದು ಕಾಸ್ಟಿಂಗ್ ಇವೆಲ್ಲ ನೋಡಿ ನಮಗೆ ಅಷ್ಟು ಕಷ್ಟ ಆಗೋದು. ಯಾಕಂದ್ರೆ ಮಧ್ಯಾಹ್ನ ಮಾತ್ರ ಊಟ ಮಾಡ್ತಾರೆ, ರಾತ್ರಿ ಊಟ ಮಾಡೋದಿಲ್ಲ ಬೆಂಗಳೂರಿನಲ್ಲಿ. ಅನ್ನದ ಊಟಕ್ಕೆ ಬರೋದು ಕಡಿಮೆ, ಎಲ್ಲ ನಾರ್ತ್ ಇಂಡಿಯನ್ ಚೇಂಜ್ ಆಗಿಬಿಟ್ಟಿದೆ. ಎಷ್ಟೇ ನಮ್ಮ ಸೌತ್ ಇಂಡಿಯನ್ ಪೀಪಲ್ ಆದ್ರೂ ಕೂಡ ಬೆಂಗಳೂರಲ್ಲಿ ಮಾತ್ರ ಅನ್ನದ ಊಟಕ್ಕೆ ಯಾರು ಹೋಗೋದಿಲ್ಲ. ಮಧ್ಯಾಹ್ನ ಒಂದೇ ಮಾಡ್ಕೊಂಡ್ರೆ ಕಷ್ಟ ಆಗುತ್ತೆ ಅನ್ನೋ ಒಂದು ಚರ್ಚೆಲಿ ಇದ್ದಾಗ ನಮ್ಮ ಮೆಂಟರ್ ಪ್ರಭಾಕರ್ ಮತ್ತೆ ಅದಕ್ಕೆ ಭದ್ರ ಬುನಾದಿ ಹಾಕಿದ್ರು. ಏನಂತ ಹೇಳಿದ್ರೆ, ಸ್ವಚ್ಛವಾದ ಅಡಿಗೆಗಳನ್ನ ಮಾಡಿರುವಂತ ಒಂದು ಪಾಕಶಾಲೆ. ಅದು ಗ್ರಾಹಕರಿಗೆ ಬಂದು ನೋಡಿ ತಗೊಂಡೋಗಿರ್ಬೇಕು. ಅದನ್ನ ಕೂಡ ನ್ಯಾಯಯುತ ಬೆಲೆ ಕೊಡಬೇಕು. ಹೇಗೆ ನ್ಯಾಯಯುತ ಬೆಲೆ ಅಂತ ಹೇಳಿದ್ರೆ, ನಮಗೆ ಬೇಕಾದಷ್ಟು ಪ್ರೈಸ್ ಇಟ್ಕೊಂಡು ನಾವು ಲೀಟರ್ ಕಟ್ಲೆ ಆ ಲಿಕ್ವಿಡ್ ಅನ್ನೋ ಲೀಟರ್ ನಲ್ಲಿ, ಸಾಲಿಡ್ ಎಲ್ಲ KG ನಲ್ಲಿ ಕೊಡುವಂತ ಒಂದು ವ್ಯವಸ್ಥೆನ ಅವರು ನಮಗೆ ಈ ತರ ಮಾಡಿ ಅಂತ ಗೈಡ್ ಮಾಡಿ ಅದನ್ನು ನಮ್ಮ ಮುಖಾಂತರ ಶುರು ಮಾಡಿಸಿದ್ರು. ಆವಾಗ ಪಾರಿನಲ್ಲಿ ಒಳಗಡೆ ಅದಿತ್ತು. ಎಲ್ಲೆಲ್ಲಿಂದ ಕಸ್ಟಮರ್ ಅದನ್ನ ನೋಡ್ಲಿಕ್ಕಾಗೆ, ಪಾಕಶಾಲೆ ನೋಡ್ಲಿಕ್ಕಾಗೆ ಬರೋರು. ಅಷ್ಟು ಅದ್ಭುತವಾದ ಪಾಕಶಾಲೆ ಮಾಡಿದ್ವಿ. ತಿಂಡಿಗೆ ಅದರ ಬಂದಿದ್ದಕ್ಕಿಂತ ಮೊದಲು 10 ದಿವಸ ನಾವು ಪಾಕಶಾಲೆ ತೋರ್ಸೋಕೆ ಕಾರ್ಯಕ್ರಮ ಇಟ್ಟಿದ್ವಿ. ಅದು ಎಲ್ಲೆಲ್ಲ ಪ್ರಚಾರ ಆಗಿ ಪ್ರತಿ ದಿವಸ ಅಲ್ಲಿ ಜನಗಳು ಬಂದು ಪಾಕಶಾಲೆ ನೋಡಿ ನಾವು ಸ್ನಾಕ್ಸ್ ಇರ್ತಾ ಇದ್ವಿ, ಅದನ್ನ ತಗೊಂಡು ಹೋಗ್ತಾ ಇದ್ರು. ಆಮೇಲೆ ನಾವು ಅದನ್ನ ಲಾಂಚ್ ಮಾಡಿದ್ವಿ. ಲಾಂಚ್ ಮಾಡಿದವಾಗ ಅವಾಗ 1 ಲೀಟರ್ ಬಿಸ್ಲರಿ ಬಾಟ್ಲ್ ವಾಟರ್ ಬಾಟ್ಲ್ 12 ರೂಪಾಯಿ ಇತ್ತು ಲೀಟರ್ಗೆ. 10 ರೂಪಾಯಿಗೆ ರಸಮ್ ಕೊಟ್ವಿ. 1 ಲೀಟರ್ 15 ರೂಪಾಯಿಗೆ ಸಾಂಬಾರ್ ಕೊಟ್ವಿ. 10 ರೂಪಾಯಿಗೆ ಬಿಳಿ ಅನ್ನ ಕೊಟ್ವಿ. 1 kg ಪಲಾವ್ 20 ರೂಪಾಯಿ ಕೊಟ್ವಿ. ಈ ರೀತಿ ಲಾಸ್ ಮಾಡ್ಕೊಂಡಲ್ಲ, ಕಾಸ್ಟಿಂಗ್ ನಲ್ಲಿ ಇದೇ ಕಾನ್ಸೆಪ್ಟ್ ಇಟ್ಕೊಂಡು. ಮತ್ತೊಂದು ಅದರಲ್ಲಿ ಬ್ಯೂಟಿ ಏನಂತ ಹೇಳಿದ್ರೆ, ನಿಮ್ಮ ಮನೆಯಲ್ಲಿ 100 ಜನ ಒಂದು ಸಣ್ಣ ಸಮಾರಂಭ ಮಾಡ್ಕೊಳ್ತೀರಾ. ನಿಮ್ಮ ಮನೆಯಲ್ಲಿ ನೀವೆಲ್ಲ ಸರ್ವಿಸ್ ಮಾಡ್ಲಿಕ್ಕೆ ನಿಮ್ಮನೆಲ್ಲ ಅನುಕೂಲ ಇರುತ್ತೆ. ಆವಾಗ ನಾವು ಅವರಿಗೆ ಸಂಪ್ರದಾಯ ಅಡಿಗೆ, ಪಾಯಸ, ಸ್ವೀಟು, ಕಲರ್ ರೈಸು, ಅನ್ನ, ಸಾಂಬಾರ್, ಚಟ್ನಿ, ನಿಮ್ಮ ಒಂದು ವಿಶೇಷವಾದ ಮೆನು ಅಂತ ನಮ್ಮ ಟ್ರೆಡಿಷನಲ್ ಮೆನು ಇರುತ್ತಲ್ವ, ಅದನ್ನ ಅಷ್ಟು ಮೆನುನ ಕೊಟ್ರೆ 100 ಜನಕ್ಕೆ ಆಗುವಷ್ಟನ್ನ ನಾವು 100 kg ಆಹಾರ ಅಂತ ಕನ್ಸಿಡರ್ ಮಾಡ್ತಾ ಇದ್ವಿ. 100 ಜನಕ್ಕೆ 100 kg ಆಹಾರ ಅಂತ. ಇಷ್ಟೆಲ್ಲ ಸೇರಿಸಿ. ಹೌದು. ಅದರಲ್ಲಿ 10 kg ಒಂದು ಐಟಮ್ 8 kg ಬರ್ಬೋದು, 7 ಬರ್ಬೋದು, 6 ಬರ್ಬೋದು. ಕ್ವಾಂಟಿಟಿ ಮೇಲೆ ಡಿಪೆಂಡ್. ಅನ್ನ ಜಾಸ್ತಿ ಬೇಕು, ಕಲರೇ ತಿಳ್ಕೋಬೇಕು. ಈಗೆಲ್ಲ ಒಂದು 100 kg ಅವರೇಜ್ ನಲ್ಲಿ ಅವ್ರಿಗೆ ಗೈಡ್ ಮಾಡ್ತಾ ಇದ್ವಿ. ಅವ್ರಿಗೆ ಅವಾಗ ನಾವು 1100 ರೂಪಾಯಿಗೆ ಅವ್ರಿಗೆ 100 kg ಆಹಾರ ಬರ್ತದೆ. 1100 ರೂಪಾಯಿಗೆ 1200 ರೂಪಾಯಿಗೆ 100 kg ಆಹಾರ ಸಿಗ್ತಾ ಇತ್ತು. ಆ ರೀತಿ ಅವರು ತಗೊಂಡೋಗಿ ಮನೇಲಿ ಮಾಡ್ಕೊಂಡಾಗ ಕೇವಲ ಒಬ್ಬರಿಗೆಲ್ಲ 20-25 ರೂಪಾಯಿನಲ್ಲಿ ಸಮಾರಂಭದ ಊಟ ಆಗ್ಬಿಡುದು. ಶೇರ್ ಮಾಡ್ಕೊಂಡ್ರೆ 20-25 ರೂಪಾಯಿ 20-25 ರೂಪಾಯಿ ಅಂದ್ರೆ ಅವರೇ ಕಂಟೈನರ್ ತರಬೇಕಾಗಿತ್ತು, ಅವರೇ ತಗೊಂಡ್ಬೇಕು. ಆ ಓವರ್ಸ್ ಎಲ್ಲ ಅವ್ರ ಮೇಲೆ ಬೀಳ್ತಾ ಇತ್ತು. ನಾವು ಕೇಟರಿಂಗ್ ಮಾಡಿದ್ರೆ 5 ಪಟ್ಟು ಜಾಸ್ತಿ ಓವರ್ಸ್ ಬರ್ತದೆ. ಟ್ರಾನ್ಸ್ಪೋರ್ಟೇಷನ್, ಸ್ಟಾಫ್, ಇವೆಲ್ಲ ಅಲ್ಲಿ 20 ಆಗೋದು ನಾವು 100 ಆಗ್ಬಿಡುತ್ತೆ. ನಿಮಗೆ ಇದು ಬೇಕಾ ಅದು ಬೇಕಾ, ಇದು ಬೇಕಾದ್ರೆ ಈ ರೀತಿ, ಅದು ಬೇಕಾದ್ರೆ ಆ ರೀತಿ. ಅಷ್ಟು ಎಷ್ಟೋ ಜನಕ್ಕೆ ಅದನ್ನ ಅನುಕೂಲ ಆಗಿ ತಗೊಂಡು ಹೋಗ್ತಾ ಇದ್ರು. ನಾನೊಬ್ಬ ಅನುಕೂಲಿಸ್ತಾರೆ ಸರ್. ಬಿಕಾಸ್ ನಂದು ಆಫೀಸ್ ಇಲ್ಲೇ ಬನ್ನೇರ್ಘಟ್ಟ ರೋಡಲ್ಲಿ ಇದ್ದಿದ್ದು. ಸೊ ನಾನೇನ್ ಮಾಡ್ತಿದ್ದೆ, ಮನೇಲಿ ತಿಂಡಿ ಮಾಡಿಲ್ಲ ಅಥವಾ ಮಾಡಿರೋ ತಿಂಡಿ ನಂಗೆ ಇಷ್ಟ ಆಗಿಲ್ಲ ಅಂದ್ರೆ ಮನೆಯಿಂದ JP ನಗರ್ ಬಂದು ಪಾರ್ಸಲ್ ತಗೊಂಡು ಆಫೀಸ್ ನಂದು ಆವಾಗ 12 ಗಂಟೆಗೆ ಇರ್ತಾ ಇತ್ತು. ಸೊ ಇಲ್ಲಿ ಬಂದು ಪಲಾವ್ ಅಥವಾ ಫ್ರೈಡ್ ರೈಸು ಅಥವಾ ಚಪಾತಿ, ಕರಿ ತಗೊಂಡು ಮಧ್ಯಾಹ್ನ ಲಂಚ್ಗೆ ಅದನ್ನ ತಗೊಂಡು ಆಫೀಸಿಗೆ ಹೋಗ್ತಾ ಇದ್ದೆ. ಆ ನಂತರ ಅದರಲ್ಲಿ ವಿಶೇಷತೆ ಏನಿತ್ತಂದ್ರೆ, ಬರೇ ಒಂದು ಪ್ರೈಸ್ ಅಲ್ಲ, ಕ್ವಾಲಿಟಿ, ಹೌದು, ಟೇಸ್ಟ್, ನಿಜ, ವಿಭಿನ್ನವಾದ ಟೇಸ್ಟ್. ಅದರಲ್ಲಿ ಕ್ವಾಲಿಟಿ ಇತ್ತು, ಟೇಸ್ಟ್ ಇತ್ತು ಅನ್ಲಿಕ್ಕೆ, ಗುಣಮಟ್ಟ ಇತ್ತು ಅನ್ಲಿಕ್ಕೆ ಒಂದೆರಡು ಉದಾಹರಣೆ ಕೊಡ್ತೀನಿ. ಸೆಲೆಬ್ರಿಟೀಸ್ ಮಧ್ಯಾಹ್ನ ಬಿಸಿಲಲ್ಲಿ ಬಂದು ನಿಂತ್ಕೊಂಡು ಕ್ಯೂನಲ್ಲಿ ತಗೊಂಡೋಗ್ತಾರೆ. ಹಬ್ಬ ದಿವಸ ಅಲ್ಲದೇನೆ, ಹಬ್ಬ ದಿವಸ ವಿಪರೀತ ಕ್ಯೂ ಇರ್ತಾ ಇತ್ತು. ಎಷ್ಟೋ ಸರ್ತಿ ಇನ್ಫೋಸಿಸ್ ನಾರಾಯಣ ಮೂರ್ತಿ ಅಪ್ಪ ಮಗಳು ಬಂದು ಅಲ್ಲಿ ಬಿಸಿಲಿದ್ರು ಕೂಡ ಕ್ಯೂನಲ್ಲಿ ನಿಂತು ತಗೊಂಡಿದ್ರು. ಯಾತಕ್ಕೆ? ಅವರೆಲ್ಲ ಪ್ರೈಸ್ಗೋಸ್ಕರ ಅಲ್ಲ,
ಕ್ವಾಲಿಟಿ ಟೇಸ್ಟ್ ಅಲ್ಲೇ ಬಂದು ತೊಗೊಂಡೋಗ್ಬೇಕು, ಸ್ವಚ್ಛವಾಗಿ ತೊಗೊಂಡೋಗ್ಬೇಕು. ಅವ್ರು ಕೊಟ್ಟರೆ ಮನೆಗೆ ತರಿಸ್ಬೋದಲ್ಲ, ಆನ್ಲೈನಲ್ಲಿ ತರಿಸ್ಕೋಬೋದಲ್ಲ, ಇಲ್ಲ. ಅದು ಎಂಜಾಯ್ ಮಾಡ್ಲಿಕ್ಕೆ ಬರ್ತಾ ಇದ್ರು ಅವ್ರಿಗೆ, ಎಂಜಾಯ್ ಮಾಡ್ಲಿಕ್ಕೆ. ಇವತ್ತು ನಮ್ಮ ತಾಜಾ ಹೇಳಿದ್ರೆ ಎಷ್ಟೋ ಜನ ಕೇಳಿದ್ರೆ ಇಲ್ಲ ನಾವು ಒಂದು ಎಕ್ಸ್ಪೀರಿಯನ್ಸ್ ಬರ್ತೀವಿ ಅಂತ ಎಕ್ಸ್ಪೀರಿಯನ್ಸ್ ಸೆಂಟರ್ ಮಾಡ್ಬಿಟ್ಟಿದೆ. ಎಷ್ಟೋ ಜನ ತಿಂಡಿ ಸೆಂಟರ್ ಅಲ್ಲ, ಎಕ್ಸ್ಪೀರಿಯನ್ಸ್ ಸೆಂಟರ್ ಆಗ್ಬಿಟ್ಟಿದೆ ಬೇಕಾದಷ್ಟು ಜನಕ್ಕೆ. ಹಾಗೆ ಅದೊಂದು ಎಕ್ಸ್ಪೀರಿಯನ್ಸ್ ಸೆಂಟರ್ ಆಗಿತ್ತು. ಇವತ್ತು ನಿಮ್ಮ ಮನೆಯಲ್ಲಿ ಇಡ್ಲಿ ಮಾಡ್ಕೊಳ್ತೀರಾ, ಸಾಂಬಾರು ಚಟ್ನಿ ಮಾಡ್ಕೊಳಕ್ಕೆ ಸಮಯ ಆಗುತ್ತೋ, ಮಿಕ್ಸಿ ಇಲ್ವೋ ಇನ್ನೊಂದು ಕರೆಂಟ್ ಹೋಯ್ತು ಏನಾಯ್ತು ಅನ್ನೋವಾಗ ಕೂಡಲೇ 5 ನಿಮಿಷ ಓಡ್ ಬಂದರೆ ಚಟ್ನಿ ಸಾಂಬಾರು 1 ಲೀಟರ್ ಚಟ್ನಿ, 1 ಕೆಜಿ ಚಟ್ನಿ, 1 ಲೀಟರ್ ಸಾಂಬಾರು ತೊಗೊಂಡೋದ್ರೆ 5 ಜನ 6 ಜನ. ಇನ್ಫ್ಯಾಕ್ಟ್ ಇದು ಮನೆಯಲ್ಲಿ ಕುಕ್ ಮಾಡಕ್ಕೆ ಏನ್ ಕಾಸ್ಟಿಂಗ್ ಆಗುತ್ತೆ ಅದಕ್ಕಿಂತ ಕಮ್ಮಿ ಆಗುತ್ತೆ. ಯಾಕಂತ ಬಲ್ಕಲ್ಲಿ ಮಾಡ್ತೀವಲ್ಲ ನಾವು ಸಹಜವಾಗಿ. ಆ ನಂತರ ಮನೆಯಲ್ಲಿ ಇವತ್ತು ಸಾಂಬಾರ್ ಚಟ್ನಿ ಎಲ್ಲ ಇದೆ, ತರೋದು ಬೇಡ, 1 ಕೆಜಿ ಇಡ್ಲಿ ತಂದ್ಬೇಡಪ್ಪ ಅಂದ್ರೆ 20 ಇಡ್ಲಿ ಬಂದ್ಬಿಡೋದು. 1 ಕೆಜಿ ಇಡ್ಲಿ ಆವತ್ತು ನಾವು ಕೇವಲ 40 ರೂಪಾಯಿ ನಾವು ಶುರುವಿನಲ್ಲಿ. ಇವತ್ತು ನಮ್ಗೆ 120 ರೂಪಾಯಿ ಆಗಿದೆ, ಪುಣೆ 120 ಆಗಿದೆ. ಅವ್ರು 40 ರೂಪಾಯಿನ 1 ಕೆಜಿ ಇಡ್ಲಿಗೆ. 1 ಕೆಜಿ ಇಡ್ಲಿ 1 ಪ್ಲೇಟ್ 40 ರೂಪಾಯಿ. 20 ಇಡ್ಲಿ ಇವತ್ತು 120 ರೂಪಾಯಿ. 1 ಕೆಜಿ ಇಡ್ಲಿ ಇವತ್ತು ನಾವು 20 ಇಡ್ಲಿ ಬರುತ್ತೆ. 1 ಕೆಜಿ ಚಪಾತಿ 120 ರೂಪಾಯಿ. 28 ಚಪಾತಿ ಬರ್ತದೆ, 28 ಪುಲ್ಕ ಬರ್ತದೆ. 1 ಕೆಜಿಗೆ 120 130 ರೂಪಾಯಿ. ನೋಡಿ, ನಾನು ಆಗ್ಲೇ ಹೇಳಿದೆ ಮ್ಯಾಥ್ಸ್ ಇವ್ರ ಬಾಯಲ್ಲೇ ಇದೆ ಅಂತ. 1 ಕೆಜಿ ಕರಿ ತಗೊಂಡ್ರೆ ನೀವು 5 ಜನ ತಿನ್ಬಹುದು. 150 170 ರೂಪಾಯಿ 5 ಜನ ಕರಿ. ಏನ್ ಈ ಪೋರ್ಷನ್ 200-250 ರೂಪಾಯಿ ಪೋರ್ಷನ್ ತಗೊಳ್ತಿರೋ ಅಂದ್ರೆ ಅಷ್ಟು ರಿಚ್ ಆಗಿರೋದಿಲ್ಲ. ನಾವು ಬ್ಲೆಂಡ್ ಹೇಗೆ ಮಾಡಿದೇವೆ ಕೇಳಿದ್ರೆ ಮನೆ ವರ್ಗದವ್ರು ಮಾಡಿ ತೊಗೊಂಡು ತಿನ್ನೋತಾರ ಗೃಹಿಣಿಯರು. ತುಂಬಾ ರಿಚ್ ಆಗ್ಬಿಟ್ರೆ ಏನಾಗ್ಬಿಡುತ್ತೆ, ಎವ್ರಿ ಡೇ ತೊಗೊಂಡು ತಿನ್ನಕ್ ಆಗಲ್ಲ. ಮಾಡ್ದಂಗೆ ಇರ್ಬೇಕು, ಟೇಸ್ಟಿ ಆಗಿರ್ಬೇಕು, ಕ್ವಾಲಿಟಿ ಇರ್ಬೇಕು, ಜಾಸ್ತಿ ಮಸಾಲಾನೂ ಇಲ್ಲ, ಜೊತೆಗೆ ಟೇಸ್ಟಿ ಕೂಡ. ಆಯಿಲು ಇನ್ನೊಂದು ಸ್ವಲ್ಪ ಎಷ್ಟು ಬೇಕೋ ಅಷ್ಟೇ ಮಾಡಿ ರುಚಿಕಟ್ಟಾಗಿ ಸ್ವಚ್ಛತೆಯಾಗಿ ಕೊಡುವಂತ ಒಂದು ವ್ಯವಸ್ಥೆ. ಅದರಲ್ಲಿ ಏನಾಗ್ತಾ ಇತ್ತು, ಅವರಿಗೆ ಯಾವ್ದು ಬೇಕು ಅಷ್ಟೇ ತೊಗೊಂಡೋಗ್ಬೋದು. ಇವತ್ತು ಯಾವ್ದೋ ಒಂದು ವಿಶೇಷವಾಗಿದೆ, 1 ಅರ್ಧ ಕೆಜಿ ತೊಗೊಂಡೋಗ್ತಾರೆ. ನಾಳೆ ಏನಿದೆ ನೋಡ್ತಾರೆ, ನಾಳೆ ಬಂದು ಅದನ್ನು ತೊಗೊಂಡೋಗ್ತಾರೆ. ಅವರಿಗೆ ಒಂದು ಏನಾಗುತ್ತೆ, ಹೊಸ ಹೊಸ ಅಡಿಗೆಗಳನ್ನ ಮತ್ತೊಂದು ತೊಗೊಂಡೋದಂಗೆ ಆಗ್ತದೆ. ಹೀಗೆಲ್ಲ ಅದರ ಒಂದು ವಿಶೇಷತೆಗಳು ಸಾಕಷ್ಟು ಅದರಲ್ಲಿ ವಿಶೇಷತೆಗಳಿದೆ. ಸಾಕಷ್ಟು ಜನಕ್ಕೆ ಈ ಒಂದು ಜಾಗದ ಬಗ್ಗೆ ಗೊತ್ತಿಲ್ಲ. ಅಂದ್ರೆ ಆರೋಗ್ಯ ಆಹಾರ ಅಂತ JP ನಗರ್ ಮತ್ತೆ HSR ಲೇಔಟ್ ಅಲ್ಲಿದೆ. ಇಲ್ಲಿ ಕೆಜಿ ಲೆಕ್ಕದಲ್ಲಿ ನಿಮಗೆ ಬೇಕಾಗಿರುವಂತಹ ತಿಂಡಿಗಳನ್ನ ಸರ್ವ್ ಮಾಡ್ತಾರೆ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಇಂದ ಹಿಡಿದು ಮಧ್ಯಾಹ್ನ ಲಂಚ್, ಸ್ನಾಕ್ಸ್, ಡೆಸರ್ಟ್ಸ್, ಡಿನ್ನರ್, ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್, ಚೈನೀಸ್ ಕೂಡ ಈ 3 ಡಿಶಸ್ಗಳು ನಿಮಗೆ ಆರೋಗ್ಯ ಆಹಾರನಲ್ಲಿ ಸಿಗುತ್ತೆ. ಕೆಜಿ ಲೆಕ್ಕದಲ್ಲಿ ಐ ಥಿಂಕ್ ಒಂದು 250 ಗ್ರಾಮ್ ಇಂದ ಸ್ಟಾರ್ಟ್ ಆಗುತ್ತೆ ಅಲ್ವಾ ಸರ್? ಅಲ್ಲಿಂದ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನ ನೀವು ಕೆಜಿ ಲೆಕ್ಕದಲ್ಲಿ ತಗೊಂಡು ಹೋಗ್ಬೋದು. ಸೊ ಯಾರಿಗಾರು ಗೊತ್ತಿಲ್ಲ ಅಂದ್ರೆ ಆರೋಗ್ಯ ಆಹಾರ ಅಂತ JP ನಗರ್ ಮತ್ತೆ HSR ಲೇಔಟ್ ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಬೋದು. ಸರ್, ತಾಜಾ ತಿಂಡಿ ಆಯ್ತು, ಆರೋಗ್ಯ ಆಹಾರ, ನಮ್ಮೂರ ಹೋಟೆಲ್ ಆಯ್ತು. ಇನ್ನೊಂದು ಟಾಕ್ ಆಫ್ ದ ಟೌನ್ ಆಗಿದ್ದು ಕೇಕ್ವಾಲಾ. ನಿಮ್ಮನ್ನ ಬೇಕ್ರಿ ಬ್ರಹ್ಮ ಅಂತ ಕೂಡ ಕರೀತಾರೆ. ಮಯೂರ ಇಂದಾನೆ ನಾವು ನೋಡಿದೀವಿ ಅದನ್ನ. ಬಟ್ ಕೇಕ್ವಾಲಾ ಬೆಂಗಳೂರಿಗೆ ಈ ಕಾನ್ಸೆಪ್ಟ್ ತಂದಾಗ ಇದು ಹೊಸದು. ಅಂದ್ರೆ ಒಂದು ಪಾಶ್ ಆಂಬಿಯನ್ಸು, ಜೊತೆಗೆ ನೀವು ಹೇಳೋ ತರ ಶುಚಿ, ಕೈಗೆಟಕುವ ದರ. ಬಿಕಾಸ್ ಈ ತರ ಕಾನ್ಸೆಪ್ಟ್ ಅಲ್ಲಿ ಬೇಕ್ರಿನ ಯಾರು ನೋಡಿರಲ್ಲ. ಅಯ್ಯಂಗಾರ್ ಬೇಕ್ರಿ ನೋಡಿದ್ವಿ ನಾವು, ಬಟ್ ಇಲ್ಲಿ ಪ್ರತಿ ಒಂದು ಐಟಮ್ಸ್ನ ಸ್ಟೋರ್ ಮಾಡೋದಕ್ಕೆ ಅದರದೇ ಆದಂತ ಒಂದು ಏನಂತಾರೆ ಅದನ್ನ, ರೆಫ್ರಿಜರೇಟರ್ ಆಗಿರ್ಬೋದು, ಅಥವಾ ಈ ಕಡೆ ಹೀಟರ್ ವಾರ್ಮರ್ ಆಗಿರ್ಬೋದು. ಪಪ್ಸ್ಗೆ ಒಂಥರ ಆಗಿದೆ, ಬನ್ಗಳಿಗೆ ಒಂಥರ, ಅಥವಾ ಈ ಕಡೆ ಪೇಸ್ಟ್ರೀಸ್ಗೆ ಒಂಥರ. ಮತ್ತೆ ಬೇಕ್ರಿನಲ್ಲೂ ಓಪನ್ ಕಿಚನ್ ಕಾನ್ಸೆಪ್ಟ್. ಅಂದ್ರೆ ಕೇಕ್ ಯಾವ ರೀತಿ ಮಾಡ್ತಾರೆ, ಹೌದು, ಈ ಕಾನ್ಸೆಪ್ಟ್ ಬಗ್ಗೆ ಹೇಳಿ ಸರ್. ಬೇಕರಿ ಜರ್ನಿ 40 ವರ್ಷದ ಹಿಂದೆ ಬೇಕರಿ ಮಾಡಿದ ಸಂದರ್ಭದಲ್ಲಿ ನನಗೆ ಒಂದು ದಿವಸ ಯುರೋಪಿಯನ್ ಸ್ಟೈಲ್ ಬೇಕರಿ ಮಾಡ್ಬೇಕು ನನ್ನ ಲೈಫ್ ಅಲ್ಲಿ. ಯುರೋಪಿಯನ್ ಸ್ಟ್ಯಾಂಡರ್ಡ್ ಟೈಪ್ ಅಂದ್ರೆ ಸ್ಟ್ಯಾಂಡರ್ಡ್, ಲೋಕಲ್ ಟೇಸ್ಟ್. ಮತ್ತೆ ಟೇಸ್ಟ್ ವಿಚಾರಕ್ಕೆ ಬಂದ್ರೆ ನಮ್ಮ ಲೋಕಲ್ ಜನಗಳೇ ಬೇಕಾಗಿರೋದು. ಸ್ಟ್ಯಾಂಡರ್ಡ್ ಅನ್ನೋದು ಯುರೋಪಿಯನ್ ಸ್ಟ್ಯಾಂಡರ್ಡ್. ಬೇಕರಿ ಅನ್ನೋದು ಬಂದಿದ್ದು ವಿದೇಶದಿಂದ. ಅವ್ರ ಸ್ಟ್ಯಾಂಡರ್ಡ್ಸ್ ಡಿಫ್ರೆಂಟ್. ನಮ್ಮ ಇಂಡಿಯನ್ ಸ್ಟ್ಯಾಂಡರ್ಡ್ ಗಿಂತ ಡಿಫ್ರೆಂಟ್ ಯುರೋಪಿಯನ್ ಸ್ಟ್ಯಾಂಡರ್ಡ್. ಈ ರೀತಿ ಒಂದು ದಿವಸ ಬೇಕರಿ ಮಾಡಬೇಕು ಅಂತ ನನ್ನ ಜರ್ನಿ ಶುರು ಮಾಡಿ, ಅದರಲ್ಲಿ ಇರುವ ಎಲ್ಲಾ ನ್ಯೂನತೆಗಳನ್ನು, ಕಷ್ಟ ಸುಖ ಎಲ್ಲವನ್ನೂ ತಿಳ್ಕೊಂಡು ನಂತರ ನಾನು 15 ವರ್ಷದ ಹಿಂದೆ 20 ವರ್ಷ ಹಿಂದೆ ಗುಡ್ ಬ್ರೆಡ್ ಅನ್ನೋ ಒಂದು ಸಂಸ್ಥೆ ಉಂಟಾಗಿದ್ವಿ. ಅದರಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಪಡೆದ್ವಿ. ಔಟ್ಲೆಟ್ ತೆಗೆದು ಅದೊಂಥರ ಎಕ್ಸ್ಪೀರಿಯನ್ಸ್ ಪಡೆದ್ವಿ. ಎಲ್ಲಾ ರೀತಿ ಎಕ್ಸ್ಪೀರಿಯನ್ಸ್ ತಕೊಂಡು ಆಮೇಲೆ ನಾವು ಇನ್ನೊಂದು ಸ್ಟೆಪ್ ಮೇಲೆ ಇಟ್ಟಿದ್ವಿ. ಅದು ಯಾವ್ದಕ್ಕಿಲ್ಲ, ಕೇಕ್ವಾಲಾ. ಲಾಸ್ಟ್ 13 years ಬಿಫೋರ್. 13 years ಬಿಫೋರ್ ನಾನು ಶುರು ಮಾಡೋದಕ್ಕೆ ಮುಂಚೆ 16 ವರ್ಷದ ಹಿಂದೆ ಅದಕ್ಕೆ ಒಂದು ವರ್ಕ್ ಸ್ಟಾರ್ಟ್ ಮಾಡಿದೆ ನಾನು. 3 years ನಾನು ಬೇಕರಿ ಆಲ್ರೆಡಿ 15 ವರ್ಷ ಎಕ್ಸ್ಪೀರಿಯನ್ಸ್ ಆಗಿದ್ರೂ ಕೂಡ 3 years ಅದರ ಬಗ್ಗೆ ನಾನು ತುಂಬಾ
R&D ಮಾಡಿ ದೇಶ ವಿದೇಶಗಳೆಲ್ಲ ತಿರುಗಿ ಎಷ್ಟೋ ಬಾರಿ ಯಾವ ಮೆಷಿನರಿ ಆಗ್ಬೋದು, ಯಾವ ಎಕ್ವಿಪ್ಮೆಂಟ್ ಆಗ್ಬೋದು, ಯಾವ ಡಿಸ್ಪ್ಲೇ ಯೂನಿಟ್ ಆಗ್ಬೋದು, ಯಾವ ದೇಶದ ಮಿಷನ್ ನಮ್ಮ ದೇಶ ಆಹಾರ ಹೊಂದಿಕೊಳ್ಳುತ್ತೆ, ರೆಸಿಪಿಗಳು, ಇಂಗ್ರೀಡಿಯೆಂಟ್ಸ್ ಅವತ್ತಲ್ಲಿ ಇಷ್ಟು ಡೆವಲಪ್ ಆಗಿರ್ಲಿಲ್ಲ. ಯಾವುದೇ ಮಿಷನರಿ ಇರಲ್ಲ ನಮ್ಮ ದೇಶದಲ್ಲಿ ಕೂಡ ತುಂಬಾ ಕಡಿಮೆ. ಎಲ್ಲ ಎಕ್ಸಿಬಿಷನ್ ತಿರುಗಿ 3 ವರ್ಷ ಕೇಸ್ ಸ್ಟಡಿ ಮಾಡಿ ಇದೇ ಜಾಗದಲ್ಲಿ ಮೊದಲೊಂದು ಕೆನೋಲಾ ಅಂತ ಮಾಡಿದ್ವಿ. ದಟ್ ಇಸ್ ವೆರಿ ಪಾಪ್ಯುಲರ್ ಬ್ರ್ಯಾಂಡ್, ಶುಗರ್ ಕೇನ್ ಜ್ಯೂಸ್. ಹೌದು, ರವಿಶಂಕರ್ ಗುರೂಜಿ ಅವರು ಸ್ಟಾರ್ಟ್ ಮಾಡಿದ್ರು. ಅವರು ಓಪನ್ ಮಾಡಿದ ದಿವಸ ಹೇಳಿದ್ದು ಏನಂತ ಹೇಳಿದ್ರೆ, ಇದು ತಾಯಾಗಿ ಸಮಾನವಾಗಿದ್ದ ಕಬ್ಬಿನಾಲ್ ಒಂದೇ ಅಂತ ಇರಲಿ ಆ ವಿಷಯ. ಕೇಕ್ ವಾಲ ಅನ್ನುವಂಥದ್ದು ಈ ಜಾಗದಲ್ಲಿ ನಾವು ಸೃಷ್ಟಿ ಮಾಡಿದ್ವಿ. ಈ ಬಿಲ್ಡಿಂಗ್ ಅನ್ನು ಕೂಡ ನನಗೆ ಯುರೋಪಿಯನ್ ಯಾರು ನೋಡಿದ್ರೆ ಯುರೋಪಿಯನ್ ಬಿಲ್ಡಿಂಗ್ ಕಣ್ಣೇ ಕಾಣಬೇಕು ಅನ್ನೋ ಪರಿಕಲ್ಪನೆಯಿಂದ ಇವತ್ತು ನೀವು ಬಿಲ್ಡಿಂಗ್ ಕೂಡ ನೋಡ್ಬೋದು. ಎಲ್ಲ ಯುರೋಪಿಯನ್ ಸ್ಟೈಲ್, ವಿಂಡೋಸು, ಆಮೇಲೆ ಎಲಿವೇಶನ್ ಟೈಲ್ಸು, ಕೆಳಗಡೆ ಬೇಕರಿ ಆಗಿರ್ಬೋದು, ಅದಕ್ಕೆ ಅಂದ್ರೆ ಅದರ ಇಂಟೀರಿಯರ್ ಅಂತ ಹೇಳ್ತಿರಲ್ಲ, ಒಳಾಂಗಣ, ಇವೆಲ್ಲದರ ಯುರೋಪಿಯನ್ ಸ್ಟೈಲ್ ಪಕ್ಕ. ಅಲ್ಲೆಲ್ಲ ನಾನು ನೋಡಿ ಅಲ್ಲಿ ತಿಳ್ಕೊಂಡು ನಮ್ಮ ಆರ್ಕಿಟೆಕ್ಟರ್ ಕೂಡ ಅಲ್ಲಿ ಕರ್ಕೊಂಡು ಹೋಗಿ ಅಲ್ಲಿ ಎಲ್ಲ ವಿಷಯಗಳು ತಿಳ್ಕೊಂಡು ನಾವಿಲ್ಲಿ ಸೃಷ್ಟಿ ಮಾಡಿದ್ವಿ. ಜೊತೆಯಲ್ಲಿ ಸ್ಟ್ಯಾಂಡರ್ಡ್ ಬಂದವಾಗ ಸ್ಟ್ಯಾಂಡರ್ಡ್ ಕಳಪೆ ಎಲ್ಲೂ ನಾವು ಮಾಡೋದೇ ಇಲ್ಲ. ಟೇಸ್ಟ್ ಬಂದಾಗ ಏನಾಗುತ್ತೆ, ಆ ದೇಶದ ಜನರ ಟೇಸ್ಟ್ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ, ನಮ್ಮ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಎಕ್ಸಾಂಪಲ್ ಕೇಕು, ನಮ್ಮಲ್ಲಿ ಕ್ರೀಮ್ ಕೇಕು ಮತ್ತೆ ಲೇಯರಿಂಗು ಇವೆಲ್ಲ ಇದ್ದಾಗ ಜಾಸ್ತಿ ಇಂಟ್ರೆಸ್ಟ್ ಮಾಡ್ತಾರೆ. ಅವರು ಸ್ವೀಟ್ ಅನ್ನ ಅಷ್ಟು ಲೈಕ್ ಮಾಡಲ್ಲ. ಹೊರಗಡೆ ದೇಶದಲ್ಲಿ ಯಾವತ್ತೂ ಸ್ವೀಟ್ಸೇ ಇಲ್ಲ, ಅವ್ರಿಗೆ ಗೊತ್ತೇ ಇಲ್ಲ ಸ್ವೀಟ್ಸು. ಅವ್ರು ಸಪ್ಪೆ, ಇದು ಸಪ್ಪೆ ಅಂದ್ರೆ ಅಥವಾ ಸ್ವೀಟ್ ಒಳಗೆ ಕಾರಣೂ ಅಲ್ಲ, ಅವರು ಕಾರಣೂ ತಿನ್ನಲ್ಲ, ಇಲ್ಲ ಸ್ವೀಟನ್ನು ತಿನ್ನಲ್ಲ. ಅವರು ಈ ಸಿರಪ್ ಅವೆಲ್ಲ ಅಷ್ಟೆಲ್ಲ ಅವ್ರು ಲೈಕ್ ಮಾಡಲ್ಲ. ನಮ್ ಜನಗಳಿಗೆ ಅದು ಬೇಕು, ಕ್ರೀಮಿಶ್ ಬೇಕು, ವೈಟ್ ಬ್ರೆಡ್ ಬೇಕು. ಅವ್ರು ಅದೇ ವೈಟ್ ಬ್ರೆಡ್ ಮುಟ್ಟೋದೇ ಇಲ್ಲ. ನಮಗೆ ವೈಟ್ ಇರಬೇಕು, ಸಾಫ್ಟ್ ಇರ್ಬೇಕು, ಕಣ್ಣಿಗೆ ಒಳ್ಳೆ ಕಣ್ಣಿಗೆ ಚಂದ ಕಾಣಬೇಕು. ಅವಳೆ ಒಳ್ಳೆ ಬ್ರೆಡ್ ಅಂತ ಯಾವ್ದು ಗುಡ್ ಬ್ರೆಡ್ ಅಂತ, ಒಂದ್ ಒಳ್ಳೆ ಬ್ರೆಡ್ ಅಂತ ನೀವು ಅಸೆಸ್ ಮಾಡೋದು ಎಲ್ಲಿ ಕೇಳಿದ್ರೆ ಸಾಫ್ಟ್ ಆಗಿರ್ಬೇಕು, ವೈಟ್ ಆಗಿರ್ಬೇಕು. ಹೀಗೆ ನಮ್ಮ ಜನರ ಒಂದು ಅರಿವು. ಅದು ಮೀರಿ ನಾವು ಹೋಗಕ್ ಆಗೋದು ಇಲ್ಲ. ಇದೆಲ್ಲದನ್ನು ನಾವು ಇಲ್ಲಿ ತಕ್ಕಂತೆ ನಮ್ಮ ಪಪ್ಸ್, ಇವತ್ತು ಹೊರಗಡೆ ದೇಶದಲ್ಲಿ ಪಪ್ಸ್ ಇಲ್ಲ. ನಮ್ಮ ಇಂಡಿಯನ್ಸ್ ಈ ಪಪ್ಸ್ ಇದಕ್ಕೋಸ್ಕರ ನೀವು ಬಂದು ಬೇಕರಿ ಮಾಡಿ ಅಂತ ಹೇಳ್ತಾರೆ. ಬೇಕರಿನೇ ಇಲ್ಲ ಇಲ್ಲಿ. ಹೌದು, ಅದರಿಂದ ಬೇಕರಿ ಅಲ್ಲ, ಅವ್ರಿಗೆ ಗೊತ್ತೇ ಇಲ್ಲ ಅದ್ರ ಬಗ್ಗೆ. ಪಪ್ಸ್ ಅಂದ್ರೆ ಅದೆಲ್ಲ ನಮ್ಮ ದೇಶದಲ್ಲಿ ಹುಟ್ಟಿದಂತ ಆಹಾರ ಬೇಕರಿ ಪದಾರ್ಥಗಳಲ್ಲಿ. ಹೀಗೆ ಇವೆಲ್ಲ ಬೇಕರಿ ವಿಚಾರಗಳಲ್ಲಿ ಸಾಕಷ್ಟು ನಾವು R&D ಮಾಡಿರೋದು, ತಿಳ್ಕೊಂಡಿರೋದೆಲ್ಲ ತಂದು ಒಂದು ಶೋಕೇಶ್ ಮಾಡಿದ್ವಿ. ಎಲ್ಲಿ ಇಲ್ಲಿ ಈ ಶೋಕೇಶ್ ಇಲ್ಲಿ ಕೂಡ ಮತ್ತಿರಿಗೆ ಈ ಕೈಗೆಟುಕೋ ಬೆಲೆ ಅನ್ನುವಂತ ವಿಚಾರ ಬಂದವಾಗ ನಾನು ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದು ಎಲ್ಲದೂ ಮ್ಯಾಥಮೆಟಿಕ್ಸ್ ಮೇಲೆ ಲೆಕ್ಕ ಆಗಲ್ಲ, ಕ್ಯಾಲ್ಕುಲೇಟರ್ ಮೇಲೆ ಲೆಕ್ಕ ಮಾಡಕ್ ಆಗಲ್ಲ. ಇದಕ್ಕೆ ಒಂದಷ್ಟು ಎಕ್ಸ್ಪೀರಿಯನ್ಸ್ ಬೇಕು. ಕಾಸ್ಟ್ ಕಟಿಂಗ್ ಮಾಡ್ಲಿಕ್ಕೆ ಕೂಡ ಎಕ್ಸ್ಪೀರಿಯನ್ಸ್ ಬೇಕು. ಸಣ್ಣ ಉದಾಹರಣೆ ಮೊದಲು ಹೇಳ್ತೀನಿ. ಇವಾಗ ನಾವು ಅಡಿಗೆ, ಇವಾಗ ನಿಮ್ಮ ತಾಯಿ ಮಾಡ್ತಾರೆ, ನಿಮ್ ಮದುವೆ ಆಗಿದ್ರೆ ನಿಮ್ಮ ಹೆಂಡತಿ ಮಾಡ್ತಾರೆ, ಮದುವೆ ಆಗಿದ್ರೆ ನಿಮಗೆ ನಿಮ್ಮ ಹೆಂಡತಿನೂ ಮಾಡ್ತಾರೆ, ನಿಮ್ಮ ಅಜ್ಜಿನೂ ಮಾಡ್ತಾರೆ ಅಡಿಗೆ. ಆದ್ರೆ 3 ಜನ ಅಡಿಗೆನೂ ಡಿಫ್ರೆಂಟ್ ಆಗಿರುತ್ತೆ. ಅವ್ರದ್ದೆಲ್ಲ ಕೆಲವ್ರದ್ದು ಏನಾಗಿದೆ, ಕಡಿಮೆ ಇಂಗ್ರೀಡಿಯೆಂಟ್ಸ್ ಮೋರ್ ಟೇಸ್ಟ್, ಕೆಲವ್ರದ್ದು ಮೋರ್ ಟೇಸ್ಟ್ ಲೆಸ್ ಇಂಗ್ರೀಡಿಯೆಂಟ್, ಇನ್ ಕೆಲವ್ರದ್ದು 50-50, ಇನ್ ಕೆಲವ್ರದ್ದು ಸ್ವಲ್ಪ ಜಾಸ್ತಿ. ಎಲ್ಲ ಇರುತ್ತೆ ಡಿಫರೆನ್ಸ್, ಪ್ರತಿ ಮನೇಲೂ ಇರುತ್ತೆ. ಜಾಸ್ತಿ ಎಕ್ಸ್ಪೀರಿಯನ್ಸ್ ಇರೋರು ಏನಂದ್ರೆ, ನಿಮ್ಮ ಅಜ್ಜಿ ಜಾಸ್ತಿ ಎಕ್ಸ್ಪೀರಿಯನ್ಸ್ ಇದೆ ಅಂತ ಇಟ್ಕೊಳ್ಳಿ, ಕಡಿಮೆ ಇಂಗ್ರೀಡಿಯೆಂಟ್ಸ್ ಟೇಸ್ಟ್ ಚೇ ಮಾಡ್ತಾರೆ. ಅಲ್ಲಿ ಎಲ್ಲಿ ವರ್ಕೌಟ್ ಆಯ್ತು, ಎಕ್ಸ್ಪೀರಿಯನ್ಸ್ ಕೌಂಟ್ ಆಯ್ತು. ಅದೇ ನಾನು ಎಕ್ಸ್ಪೀರಿಯನ್ಸ್ ಅಂದ್ರೆ ನಾನು ಉದಾಹರಣೆ ಕೂಡ ಅದನ್ನ ಹೇಳಿದೆ. ಹಾಗೆ ನಾವು ಇವತ್ತು ನಮ್ಮ ತಾಜಾ ತಿಂಡಿಲಾಗಿರ್ಬೋದು, ನಮ್ಮೆಲ್ಲ ಆಹಾರದಲ್ಲೂ ನಮ್ಮ ಎಕ್ಸ್ಪೀರಿಯನ್ಸ್, ನಾವು ಹುಟ್ಟಿ ಬೆಳೆದ ಇಡ್ಲಿ ವಡೆಯಲ್ಲಿ ಅದನ್ನ ರುಚಿಯಾಗಿ ಮಾಡ್ಬೇಕಾದ್ರೆ ಕಾಸ್ಟ್ ಕಟಿಂಗ್ ನಲ್ಲಿ ಹೆಂಗ್ ಮಾಡ್ಬೇಕು, ಯಾವ ತರ ರುಬ್ಬಬೇಕು, ಯಾವ ತರ ಇದ್ ಮಾಡ್ಬೇಕು, ಎಷ್ಟು ಫರ್ಮೆಂಟೇಷನ್ ಮಾಡ್ಬೇಕು ಅನ್ನೋದ್ರಲ್ಲೇ ನಾವು ಮೇಂಟೈನ್ ಮಾಡ್ತೀವಿ. ಒಂದಷ್ಟು ಕಾಸ್ಟ್ ಅನ್ನ ಅನ್ನೋ ವಿಚಾರದಲ್ಲೇ ಒಂದಷ್ಟು ಮೇಂಟೈನ್ ಮಾಡ್ತೀವಿ. ಹಾಗೆ ಬೇಕರಿ ಪದಾರ್ಥಗಳು ಕೂಡ ನಾವು ಇಂಗ್ರೀಡಿಯೆಂಟ್ಸ್ ನ ಸ್ಟ್ಯಾಂಡರ್ಡ್ ಆಗಿ ಕೆಲವರೆಲ್ಲ ಮಾಡ್ಕೊಂಡು ಬ್ಲೈಂಡ್ ಮಾಡ್ಕೊಂಡು ಬಂದಿರ್ತಾರೆ. ಅದನ್ನ ಬಿಟ್ಟು ನಾನು ಹೇಳಿದ್ರೆ 3 ವರ್ಷ ನನ್ನ ಬೇಕರಿ ಇತ್ತು, ಅದರಲ್ಲಿ ಮತ್ತೆ ನಾನು R&D ಮಾಡಿ ಕೈಗೆಟುಕೋ ಬೆಲೆ ಕೊಡ್ಬೇಕಾದ್ರೆ ಏನ್ ಮಾಡ್ಬೇಕು ಅನ್ನೋದು. ಇವತ್ತು ನೀವು ಬಂದು ನನ್ನ ಬ್ಲೈಂಡ್ ಆಗಿ ನಾನು ಕೇಳಿದ್ರೆ ನಾನು ನಿಮ್ಗೆ ಹೀಗೆ ಅಂತ ಹೇಳಲಿಕ್ಕೆ ಆಗಲ್ಲ ಅಲ್ಲಿ. ಯಾತಕ್ಕಂದ್ರೆ ನಮ್ದೇ ಆದ ನೋಡಿ ಎಕ್ಸ್ಪೀರಿಯನ್ಸ್ ಹೇಳಿದೆ, ಆ ಎಕ್ಸ್ಪೀರಿಯನ್ಸ್ ಅನ್ನ ಕೌಂಟ್ ಆಗುತ್ತೆ ಇಲ್ಲಿ. ಎಕ್ಸಾಂಪಲ್ ನಾನು ಹೇಳ್ತೀನಿ. ಒಂದು ಹುಳಿ ಅಂಶ ಬರಲಿಕ್ಕೆ ನಾವು ಹಲವಾರು ರೀತಿ ಉಪಯೋಗಿಸ್ತೀವಿ. ಒಂದು ನಿಂಬೆ ಹಣ್ಣು, ಒಂದು ಹುಣಸೆ ಹಣ್ಣು, ಆಮೇಲೆ ಒಂದು ಟೊಮೊಟೊ. ಈ ರೀತಿ ಫ್ರೆಶ್ ಇದರಲ್ಲಿ 3 ವಿಚಾರ ಇರುತ್ತೆ. ಸಮ್ ಟೈಮ್ ನಾವು ಅದನ್ನ ಮ್ಯಾನೇಜ್ ಮಾಡ್ಲಿಕ್ಕೆ ಟೊಮೊಟೊ ಸಿಕ್ಕಿ ಇಲ್ಲ ಅಂತ ಇಟ್ಕೊಳ್ಳಿ, ಸ್ವಲ್ಪ ನಿಂಬೆ ಹಣ್ಣನ್ನು ಮತ್ತೆ ಹುಣಸೆ ಹಣ್ಣನ್ನು ಬ್ಲೆಂಡ್ ಮಾಡ್ಕೊಳ್ತೀವಿ. ಸಮ್ ಟೈಮ್ ನಿಂಬೆ ಹಣ್ಣು ಸಿಕ್ಕಿ ಇಲ್ಲ ಅಂತ ಇಟ್ಕೊಳ್ಳಿ, ಇನ್ನೊಂದನ್ನು ಮ್ಯಾನೇಜ್ ಮಾಡ್ಕೊಳ್ತೀವಿ. ಹೀಗೆ ಸಾಧ್ಯವಾದಷ್ಟು ಮಟ್ಟಿಗೆ ಏನ್ ಮಾಡ್ತೀವಿ, ಎಕ್ಸ್ಪೀರಿಯನ್ಸ್ ಕೌಂಟ್ ಮಾಡೋದು ಬರ್ತಲ್ಲಿ. ಅಂತ ವಿಚಾರ ಬಂದಾಗ ಎಕ್ಸ್ಪೀರಿಯನ್ಸ್ ಕೌಂಟಿಗೆ ಬರುತ್ತೆ. ಅವಾಗ ನಮ್ದು ಯಾವ ಸೀಸನ್ ಯಾವ ಕಾಸ್ಟ್ ಕಡಿಮೆ ಇರುತ್ತೆ
ಅದನ್ನ ಟೇಸ್ಟ್ ಹಾಳಾಗದೇ ಇರೋದನ್ನ ನಾವು ಬ್ಲೇಮ್ ಮಾಡ್ತೀವಿ. ಅದು ಎಲ್ರಿಗೂ ಬರಲ್ಲ. ಅದು ಹೌದು, ಟೊಮೆಟೊ ರೇಟು ಈರುಳ್ಳಿ ರೇಟ್ ಜಾಸ್ತಿ ಆಗಿದ್ದ ತಕ್ಷಣ ದೋಸೆ ರೇಟ್ ಜಾಸ್ತಿ ಆಗಿಬಿಡುತ್ತೆ. ಆಗತ್ತೆ ಇಲ್ಲ ಅಂತ ಹೇಳಿದ್ರೆ ಅದು ಹಾಕೋದೇ ಕಡಿಮೆ ಆಗ್ಬಿಟ್ಟಿರುತ್ತೆ. ಸೋ ಮೆನಿ ಪ್ರಾಬ್ಲಮ್ಸ್. ಆದ್ರೆ ಯಾವಾಗ ಸರಿಯಾದ ಪ್ರಮಾಣದಲ್ಲಿ ಬಿಡ್ತಿಲ್ಲ ಅಂದ್ರೆ ಟೇಸ್ಟ್ ಹಾಳಾಗುತ್ತೆ. ಸರಿಯಾದ ಕಡಿಮೆ ಪ್ರಮಾಣದಲ್ಲಿ ಹಾಕಿ ಕೂಡ ಅದೇ ಟೇಸ್ಟ್ ಕೊಡ್ಬೇಕಾದ್ರೆ ಅದು ಮನಸ್ಸಿನ ನೈಪುಣ್ಯತೆ ಬೇಕಾಗುತ್ತೆ. ಅದರಿಂದ ನಾವೇನಂತ ಹೇಳಿದ್ರೆ ಇದೆಲ್ಲದೂ ನಾವಿವತ್ತು ಅಫೋರ್ಡಬಲ್ ಪ್ರೈಸಲ್ಲಿ ಕೊಡೋದಕ್ಕೆ ಈ ಒಂದು ಕಾಸ್ಟ್ ಸೆಟ್ಟಿಂಗ್ ನಲ್ಲಿ ಈ ನಮ್ಮ ಒಂದು ಎಕ್ಸ್ಪೀರಿಯನ್ಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ನಮ್ಮ ಎಕ್ಸ್ಪೀರಿಯನ್ಸ್ ಇದ್ದಾವಲೇನೆ ನಾನು ಹೇಳಿದೆ ನೋಡಿ, ಎಕ್ಸಾಂಪಲ್ ನಮ್ಮ ನಾಡಿಗೆ ಅಜ್ಜಿ ಅಡಿಗೆ ಏನ್ ಡಿಫರೆನ್ಸ್, ಹಾಗೆ ನೀವೆಲ್ಲ ನಮಗ್ ಕೂಡ ಎಷ್ಟು ಎಕ್ಸ್ಪೀರಿಯನ್ಸ್ ಇರುತ್ತೋ ಆ ಎಕ್ಸ್ಪೀರಿಯನ್ಸ್ ಮೇಲೆ ಅದೆಲ್ಲ ಕೌಂಟಿಂಗ್ ಬರ್ತದೆ. ಸೊ ಲೈಕ್ ನಾವು ನಿಮ್ದು ಎಲ್ಲ ಬ್ರ್ಯಾಂಡ್ಸ್ಗಳು ನೋಡಿದ್ರೆ ಒಂದು ಟೆಕ್ನಾಲಜಿಗೆ ಪ್ರಾಮಿನೆನ್ಸ್ ಕೊಟ್ಟಿದ್ರ. ದೋ ಅಲ್ಲಿ ಹ್ಯೂಮನ್ ಪ್ರೆಸೆನ್ಸ್ ಇದ್ರೂ ಕೂಡ ಟೆಕ್ನಾಲಜಿಗೆ ತುಂಬ ನೀವು ಪ್ರಾಮುಖ್ಯತೆ ಕೊಟ್ಟಿದ್ದೀರಾ. ತಾಜಾ ತಿಂಡಿಗೆ ಬಂದರೆ ಪ್ರತಿಯೊಂದು ಐಟಮ್ಗೂ ವೆರೈಟೀಸ್ ಆಫ್ ಬರ್ನರ್ಗಳಿದೆ. ಈಗ ಒಂದು ಖಾರಾಬಾತ್ ಒಂದು ಬರ್ನರ್ ರೆಡಿ ಆಗುತ್ತೆ, ವಡೆ ಮಾಡೋದಕ್ಕೆ ಒಂದು ಬೇರೆ ರೀತಿಯ ಸ್ಟವ್ಗೆ ಬರ್ನರ್ ಇದೆ. ಸೊ ಇದೇ ರೀತಿ ಬೇಕ್ರಿನಲ್ಲಿ ಆಗಿರ್ಬೋದು ಟೆಕ್ನಾಲಜಿಯನ್ನು ನೀವು ಇಂಪ್ಲಿಮೆಂಟ್ ಮಾಡೋದ್ರಲ್ಲಿ ಎತ್ತಿದ ಕೈ. ಈ R&D ಮತ್ತು ಟೆಕ್ನಾಲಜಿನ ಹೇಗೆ ಅಡಾಪ್ಟ್ ಮಾಡ್ಕೊಟ್ರಿ ಸರ್? ಸರ್ ಎಲ್ಲದಕ್ಕೂ ನಾನು ಏನು ಹೇಳ್ತೀನಿ ಅಂದರೆ, ಬೇಕರಿ ವಿಚಾರಕ್ಕೆ ಬಂದಾಗ ನಾವು 4 ರೀತಿ ಓವೆನ್ ಯೂಸ್ ಮಾಡ್ತೀವಿ. ಒಂದೊಂದು ಪ್ರಾಡಕ್ಟಿಗೆ ಒಂದೊಂದು ಓವೆನ್ನಲ್ಲಿ ಮಾಡಿದವಾಗ ಅದರಲ್ಲಿ ಅದಕ್ಕೆ ನಿರ್ದಿಷ್ಟವಾದ ಟೇಸ್ಟು ಇದು ಬರ್ತದೆ. ಇವಾಗ ಬ್ರೆಡ್ ಮಾಡ್ಬೇಕಾದ್ರೆ ರೋಟರಿ ಹಾಕೋದು ಅಂತ ಕರಿತೀವಿ. ಪಫ್ಸ್ ಮಾಡ್ಬೇಕಾದ್ರೆ, ಕೇಕ್ ಮಾಡ್ಬೇಕಾದ್ರೆ ಡೆಕ್ ಓವೆನ್ ಅಂತ ಕರಿತೀವಿ. ಇನ್ನು ಸ್ಯಾಂಡ್ವಿಚ್ ಇವೆಲ್ಲ ಮಾಡ್ಬೇಕಾದ್ರೆ ಕನ್ವೆಕ್ಷನ್ ಓವೆನ್ ಅಂತ ಕರಿತೀವಿ. ಈ ರೀತಿ ಡಿಫ್ರೆಂಟ್ ಉದಾಹರಣೆ ಮಾಡ್ಕೊಂಡ್ ಬರ್ತೀವಿ. ಆಹಾರದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಮೊದಲು ಎಲ್ಲ ಅಡುಗೆ ಮಾಡ್ತಾ ಇದ್ರು, ಕಟ್ಟಿಗೆ ಮಾಡ್ತಾ ಇದ್ರು. ಉದಾಹರಣೆ ಹೇಳ್ತೀನಿ, ಅವಾಗ ಅವರಿಗೆ ಪ್ರತಿಯೊಂದು ಉರಿನೂ ಅದ್ರ ಕಾವನ್ನ ಹಿಂದೆ ಮುಂದೆ ಮಾಡ್ಕೊಂಡು ಮಾಡ್ತಾ ಇದ್ರು. ಅವಾಗ ಯಾವುದೇ ಆಹಾರ ಅದರ ಗುಣಮಟ್ಟ ಕಳ್ಕೊಳ್ಳೋದೇನೆ, ಅದ್ರ ಪ್ರಾಪರ್ಟಿ ಕಳ್ಕೊಳ್ಳೋದೇನೆ ತಯಾರಾಗ್ತಾ ಇತ್ತು. ಇವಾಗ ಹೋಟೆಲಿಯರ್ಸ್ ಅರಿವು ಇರೋರು ಒಂದೆರಡು ಜನ ಇದ್ದಾರೆ, ಅರಿವಿಲ್ಲದವ್ರು ಒಂದು ಜನ ಇದ್ದಾರೆ. ಅರಿವಿಲ್ಲದವ್ರು ಏನ್ ಮಾಡ್ತಾರೆ, ಕಿಚನ್ ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರ್ ಹೇಳ್ತಾರೆ, ಅವರು ಒಂದು ಯೂನಿವರ್ಸಲ್ ಆಗಿ ಒಂದಿಷ್ಟು ಬಂಧನ ಹಾಕೊಟ್ಬಿಡ್ತಾರೆ. ಈ ಯೂನಿವರ್ಸಲ್ ಬಂದವ್ರು ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ, ಈ ಒಂದು ದಬ್ಬ ಒಂದಷ್ಟು ಜನ ಸ್ಟಾಫ್ ಕೂಡ ಅದ್ರ ಬಗ್ಗೆ ಅರಿವು ಅಷ್ಟೊಂದು ಇರೋದಿಲ್ಲ. ಯಾಕಂದ್ರೆ ಅವ್ರು ಆ ಥರ ಟ್ರೈನ್ ಆಗಿರಲ್ಲ. ಎಲ್ಲೂ ಕಾವೆಷ್ಟು ಕೊಟ್ಕೋಬೇಕು, ಯಾವ್ದು ಇರಬೇಕು ಅಂತ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಪ್ರಾಪರ್ಟೀಸ್ ಹಾಳಾಗುತ್ತೆ, ಟೇಸ್ಟ್ ಹೋಗ್ಬಿಡುತ್ತೆ. ನಿಮ್ಗೆ ಆ ಟೇಸ್ಟ್ ಪ್ರಾಪರ್ಟಿ ಉಳಿಬೇಕು ಅನ್ನಂಗಿದ್ರೆ, ಗ್ಯಾಸ್ ಖರ್ಚು ಕಡಿಮೆ ಆಗಬೇಕನ್ನಂಗಿದ್ರೆ, ಈ ವಡೆ ಯಾವ ತರ ಬೇಯಬೇಕು. ಇವಾಗ ಎಕ್ಸಾಂಪಲ್ ವಡೆ ಒಂದು ಉದಾಹರಣೆ ಹೇಳ್ತೀನಿ. ಅದು ಎಣ್ಣೆಲಿ ಬಿಡ್ತೀವಿ. ನಿಮ್ಗೆ ಜಾಸ್ತಿ ಕಾವು ಬಂತಂದ್ರೆ ಮೇಲೆ ಕೋಟಿ ಕೆಂಪಾಗ್ಬಿಡುತ್ತೆ, ಒಳಗಡೆ ಬೇಯೋದೇ. ಮೈಲ್ಡಾಗಿ ಬೇಯಬೇಕು, ಅದಕ್ಕೆ ಮೈಲ್ಡಾಗಿ ಬೇಕಿ ಬರ್ಬೇಕು. ಟಾಸ್ ಬರ್ನರ್ ಎಲ್ಲ ಕೊಟ್ಬಿಟ್ಟು ಏನಾಗುತ್ತೆ, ಬರ್ರ ಹೊಡೆದ್ಬಿಟ್ಟು ಏನಾಗ್ಬಿಡುತ್ತೆ, ಅದು ಗುಣಮಟ್ಟ ಹಾಳಕ್ಕೆ ಅವಕಾಶ ಇರುತ್ತೆ. ಅದೇ ನೀವು ರಿಂಗ್ ಬರ್ನರ್ ಅಂತ ಬರ್ತದೆ, ರಿಂಗ್ ಬರ್ನರ್, ಅದರಲ್ಲಿ ಅದು ಈಕ್ವಲ್ ಕಾವು ಬರ್ತಾ ಇರುತ್ತೆ. ಎಣ್ಣೆ ಒಳ್ಳೆ ಮೈಲ್ಡಾಗಿ ಬರುತ್ತೆ. ಇವ್ರಿಗೇನೋ ಜೋರಾಗಿ ಒಲೆ ಹೊಡೆದ್ರೆ ಬೇಗ ಆಗ್ಬಿಡುತ್ತೆ ಅಂತ. ಬೇಗ ಆಗೋ ಬರಾಟನಲ್ಲಿ ಒಡೆ ಮೇಲ್ಗಡೆ ಕೆಂಪಾಗತ್ತೆ, ಒಡೆ ಬೇಯೋದು. ಎಕ್ಸಾಂಪಲ್ ಅದೇ ತರ ಪ್ರತಿಯೊಂದು ಪ್ರಾಡಕ್ಟ್ ಅಲ್ಲಿ ಇರ್ತದೆ. ಸಾಂಬಾರು ಬೇಗ ಆಗ್ಬೇಕು ಅಂತ ನೀವು ಜಾಸ್ತಿ ಉರಿ ಕೊಟ್ಟು ಮಾಡಿದ್ರೆ ಪ್ರಾಪರ್ಟಿ ಕಿಲ್ ಆಗ್ಬಿಡುತ್ತೆ. ಒಳ್ಳೆಯದು ವಾಟ್ ಇಸ್ ದ ಯೂಸ್? ಅದು ಪ್ರಾಪರ್ಟಿ ಹೋದ್ಮೇಲೆ ಸುಮ್ಮನೆ ಒಂದು ಉಪಕಾರ ಹುಡುಗೋಸ್ಕರ ಸಾಂಬಾರು ತಿಂದಂಗೆ ಆಗುತ್ತೆ. ಅದಕ್ಕೆ ಮನೆ ಅಡಿಗೆ ಅದಕ್ಕೆ ಪ್ರಾಪರ್ಟಿ ಉಳಿದಿರುತ್ತದೆ. ಇಲ್ಲಿ ಪ್ರಾಪರ್ಟಿ ಲಾಸ್ ಆಗ್ಬಿಟ್ಟಿರುತ್ತೆ. ಉಳಿದಿರಬಹುದು, ಲಾಸ್ ಆಗಿರ್ಬೋದು. ಸರಿಯಾದ ಕಾವು ಬಂದ್ರೆ ಅದಕ್ಕೆ ಸರಿಯಾದ ಬರ್ನರ್ ಯೂಸ್ ಮಾಡಿ, ಈ ತರ ಮಾಡಿ, ಇಷ್ಟೇ ಮಾಡಿ ಒಂದು ಸಾಂಬಾರು 45 ಮಿನಿಟ್ಸ್ ಈ ತರ ಬಯಲು ಆಗಬೇಕು, ಬೇಗ ಆಗಬೇಕು ಅನ್ನೋದು ಇಷ್ಟ ದೃಷ್ಟಿಯಿಂದ 35 ನಿಮಿಷ ಮಾಡೋದು ಏನಾಗುತ್ತೆ, ಸಾಂಬಾರ್ ಆಗುತ್ತೆ. ಬಿಟ್ರೆ ಏನು ಪ್ರಾಪರ್ಟೀಸ್ ಇರಲ್ಲ. ಕಾರಲ್ಲಿ ನಾವು 1 ಗಂಟೆಗೆ 75 ಕಿಲೋಮೀಟರ್ ಒಳಗೆ ಕಂಫರ್ಟ್ ಆಗಿರುತ್ತೆ. ಇಂಜಿನ್ ಮೇಲೆ ಲೋಡ್ ಕಡಿಮೆ ಕರೆಕ್ಟಾಗಿ ನಡೀತದೆ. ಎಲ್ಲರೂ ಕರೆಕ್ಟ್. ನಾನು 100 ಹೋಗ್ತೀನಿ ಅಂದ್ರೂ ತಪ್ಪೆ, 40 ಹೋದ್ರೂ ತಪ್ಪೆ ಅಲ್ವಾ? ಹಾಗೇನೆ ಇದರಲ್ಲಿ ಕೂಡ ಒಂದೊಂದು ಪ್ರಮಾಣದಲ್ಲೂ ಇಷ್ಟೇ ಕಾವಲ್ಲಿ ಇರಬೇಕದು. ಆ ಕಾವಲ್ಲಿ ಮಾಡಿದಾಗ ಪ್ರಾಪರ್ಟಿ ಉಳಿತದೆ, ಟೇಸ್ಟ್ ಉಳಿತದೆ, ಆರೋಮ ಉಳಿತದೆ, ಸರಿಯಾಗಿ ಅದಕ್ಕೆ ಒಂದು ಹದ ಬರ್ತದೆ. ಅದೇ ತರ ಕರಿಯೋ ತಿಂಡಿಗಳು ಕೂಡ ಏನಾಗುತ್ತೆ, ನೀವು ಜಾಸ್ತಿ ಕಾವು ಕೊಟ್ಟಾಗ ಮೇಲ್ಗಡೆ ಕಲರ್ ಬರ್ತದೆ, ಒಳಗಡೆ ಬೇಯೋದಿಲ್ಲ. ಸಾಮಾನ್ಯವಾಗಿ ಅಲ್ಲ ಆರು ಉದ್ಯಮದಲ್ಲಿ ಗೊತ್ತಿರುವಂಥದ್ದೇ. ಇವತ್ತಿನ ವಾತಾವರಣ ಏನಾಗಿದೆ, ನಮ್ಮ ಒಂದು ಸ್ಟಾಫ್ ಮೇಲೆ ಎಷ್ಟೋ ಓನರ್ಸ್ ಡಿಪೆಂಡ್ ಆಗ್ಬಿಟ್ಟಿರ್ತಾರೆ. ಅವಾಗ ಏನಾಗ್ತಾ ಇದೆ, ಇವತ್ತೆಲ್ಲ ಮೊದಲೇ ಓನರ್ಸ್ ಅನ್ನೋರೇ ಕಿಚನ್ ನಿಂತು ಮಾಡಿಸಿ ಕೊಡ್ತಾ ಇದ್ರು. ಅದಕ್ಕೆ ಹೋಟೆಲಲ್ಲಿ ಹೋದ್ರೆ ತಿಂಡಿ ತಿಂದ್ರು ಕೂಡ ನಿಮ್ಗೆ ಆ ಕಾಲದಲ್ಲಿ ಎಲ್ಲ ಹಿಂದಿನ ಕಾಲದಲ್ಲಿ ಅಷ್ಟು ರುಚಿಯಾಗಿರ್ತಿತ್ತು. ಇವತ್ತು ಯಾತಕ್ಕೆ ಅಂತ ಹೇಳಿದ್ರೆ, ಅದು ಕಾಲಕ್ರಮೇಣ ಇರುವಂತ ಏನು ಮಾಡೋಕ್ಕಾಗಲ್ಲ. ಅವ್ರಿಗೆ 4 ಹೋಟ್ಲ್ ಇರ್ತದೆ, ಎಲ್ಲ ಕಡೆ ನಿಂತ್ಕೊಂಡು ಅವ್ರಿಗೆ ಮಾಡ್ಬೇಕಾಗತ್ತೆ, ಮಾಡ್ಸೋದಕ್ಕೆ ಆಗೋದಿಲ್ಲ. ಕೆಲಸಗಳೆಲ್ಲ ಡಿಪೆಂಡ್ ಆಗ್ತಾರೆ. ಡಿಪೆಂಡ್ ಆದಾಗ ಏನಾಗುತ್ತೆ, ಇಂಥವೆಲ್ಲ ಸಹಜವಾಗಿ ನೆಕ್ಸ್ಟ್ ಒಂದು ಸಾಂಬಾರಾಗುತ್ತೆ, ಸಾರಾಗುತ್ತೆ. ಇಡ್ಲಿ ಯಾವತ್ತೂ ನೋಡಿ ತುಂಬಾ ಜನಕ್ಕೆ ಇದ್ರ ಅರಿವು ಇರಲ್ಲ. ಸ್ಟೀಮ್ ಯಾವ ತರ ಬಿಡಬೇಕು, ಸ್ಟೀಮ್ ಯಾವ ತರ ಬರಬೇಕು, ಏನಾಗಬೇಕು ಅಂತ.
ಯಾವತ್ತು ಇಡ್ಲಿನಲ್ಲಿ ನಾವು ಇಡ್ಲಿ ಬಾಕ್ಸ್ ಮಾಡ್ತೇವೆ, ಅದು ಎಲ್ಲ ಟೈಪ್ ಮಾಡಿ ಸ್ಟೀಮ್ ಹೊರಗಡೆ ಹೋದ್ರೆ ಲಾಸ್ ಜಾಸ್ತಿ ಅಂತ ನಮ್ಮೊಂದು ಅರಿವು. ಆ ಅರಿವಿನಲ್ಲಿ ಏನ್ ಮಾಡ್ತೀವಿ, ಎಲ್ಲ ಏರ್ ಟೈಪ್ ಮಾಡ್ತೀವಿ. ಏರ್ ಟೈಟ್ ಕರೆಕ್ಟೇ, ಆದ್ರೆ ಅದಕ್ಕೊಂದು ವೆಂಟ್ ಇರಬೇಕು. ಜಾತಿಗೆ ವೆಂಟ್ ಇರಬೇಕು ಅಂದ್ರೆ ಇಡ್ಲಿ ಸ್ಟೀಮ್ ಬ್ಲಾಕ್ ಮಾಡಿ ಬೇಯಿಸೋದಕ್ಕೆ ಹೋದ್ರೆ ಅದು ಸರಿಯಾಗಿ ಬ್ಲಾಕ್ ಆಗಲ್ಲ. ಯಾತಕ್ಕೆ ಆಗಲ್ಲ ಕೇಳಿದ್ರೆ, ಎಲ್ಲಿ ನೀವು ಹೋಗಿ ಒಳ್ಳೆ ಸ್ಟೀಮ್ ಬ್ಲಾಕ್ ಆಗುತ್ತೋ ಇಮಿಡಿಯೇಟ್ ಎವಾಪರೇಟ್ ಆಗುತ್ತೆ. ಇಮಿಡಿಯೇಟ್ ಎವಾಪರೇಟ್ ಆದಾಗ ಇಡ್ಲಿಗಿನ ಒಂದು ಅದು ಗ್ರಾವಿಟಿ ಇನ್ನೊಂದು ಎಲ್ಲರೂ ಕಳ್ಕೊಂಡ್ಬಿಡುತ್ತೆ. ಅದಕ್ಕೇನಂತ ಹೇಳಿದ್ರೆ ಸ್ಟೀಮ್ ಪಾಸ್ ಆಗ್ತಾ ಇರಬೇಕು. ಹೆಡ್ ವೆಂಟಲ್ಲಿ ಸ್ವಲ್ಪ ಅದಕ್ಕೆ ಎಷ್ಟು ಬೇಗ ಅವ್ರನ್ನ ಮೇಕರ್ ಮೇಲೆ ಡಿಪೆಂಡ್ ಆಗುತ್ತೆ, ಎಷ್ಟು ಬೇಗ ಅವ್ರನ್ನ ಅಷ್ಟು ಓಪನ್ ಇಟ್ಟಿರ್ಬೇಕು, ಅದು ಎಕ್ಸಾಸ್ಟ್ ಆಗ್ತಾ ಇರಬೇಕು. ಇದು ಸೈಲೆನ್ಸರ್ ಅಡ್ಡ ಹಾಕಿದ್ರೆ ಏನಾಗುತ್ತೆ, ಹೋಗಿ ಒಳಗಡೆ ತುಂಬ್ಕೊಂಡ್ಬಿಡುತ್ತೆ, ಗಾಡಿ ಮೂವ್ ಆಗ ಕಷ್ಟ ಆಗುತ್ತೆ. ಹಾಗೆ ಯಾವಾಗ ಸ್ಟೀಮ್ ಅನ್ನುವಂಥದ್ದು ನೇಚರ್ ಏನಂತ ಹೇಳಿದ್ರೆ ಸ್ಟ್ರಕ್ ಆಗ್ತಿದ್ದಾಗ ನೀರು ಆಗ್ಬಿಡುತ್ತೆ. ಸ್ಟೀಮ್ ಯಾವಾಗ ಇಡ್ಲಿ ಸ್ಟೀಮ್ ಪಾಸ್ ಆಗಿ ಇಡ್ಲಿ ಬೇಯಿತು, ಒಳ್ಳೆ ಸ್ವಾದ ಬರುತ್ತೆ, ಸಾಫ್ಟ್ನೆಸ್ ಬರ್ತದೆ, ಒಳ್ಳೆ ಉಬ್ಗೊಳತ್ತೆ ಇಡ್ಲಿ. ನೀವು ನೀರು ಬಿದ್ದು ಕಂಪ್ರೆಸ್ ಆಗಿರ್ಲಿ ಎಲ್ಲ ಕಂಪ್ರೆಸ್ ಆಗ್ತಾ ಬಂದ್ಬಿಡುತ್ತೆ. ಅಲ್ಲಿ ನಿಮ್ಗೆ ಗೊತ್ತಾದ ಪ್ರಮಾಣ ಅಂದ್ರೆ 5 ml ವಾಟರ್ ಬಿದ್ದರೆ ಸಾಕು. ಯಾವಾಗ ಸ್ಟೀಮ್ ಹೋಗ್ತಾ ಬೇಯ್ತಾ ಹೋಗುತ್ತೋ ಅದು ಒಳ್ಳೆ ಇಡ್ಲಿ ಆಗ್ತಾ ಬರುತ್ತೆ. ಅಲ್ಲಿ ಅವನು ವೇರಿಯಂಟನ್ನ ಬೇರೆ ಮ್ಯಾನೇಜ್ ಮಾಡಬೇಕು. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಇವತ್ತೇನಾಗಿದೆ, ಎಷ್ಟೋ ಜನಕ್ಕೆ ಆ ಏರೆಂಟ್ ಇಡಕ್ಕೆ ಗೊತ್ತಿಲ್ಲ, ಮಾಡೋದು ಇಲ್ಲ. ಅದೆಲ್ಲ ನಮ್ಮ ಪ್ರಭಾಕರ್ ಅವರು ಕಿಚನ್ ಎಕ್ವಿಪ್ಮೆಂಟ್ ಅವ್ರ ಜೊತೆ ಕೂತು ಅದನ್ನ ಅವ್ರು ಹೇಳಿ ಮಾಡಿ, ಇದೆಲ್ಲ ಒಂದು ಸ್ಟ್ಯಾಂಡರ್ಡ್ ಆಫ್ ಕಿಚನ್ ಎಕ್ವಿಪ್ಮೆಂಟ್ ಅನ್ನೋದಕ್ಕೆ ಏನೋ ಒಂದು SOP ಏನಾದಿದ್ರೆ ಅದು ಪ್ರಭಾಕರ್ ಅವರು ಮಾಡಿಬಿಟ್ಟಿದ್ದಾರೆ. ಒಂದು ಎಕ್ಸಾಕ್ಟ್ ಹೆಂಗಿರ್ಬೇಕು, ಬ್ರೋವರ್ ಹೆಂಗಿರ್ಬೇಕು, ಅದು ಪಾಲನೆ ಮಾಡಿದ್ರೆ ಸಾಕು. ಎಷ್ಟೋ ಕಾಸ್ಟ್ ಕಡಿಮೆ ಆಗುತ್ತೆ, ಎಷ್ಟೋ ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ. ಒಂದು ಒಲೆ ಅಂದ್ರೆ ಹೇಗಿರ್ಬೇಕು, ಬರ್ನರ್ ಅಂದ್ರೆ ಹೇಗಿರ್ಬೇಕು, ದಿಸ್ ಆಲ್ ಗೋಸ್ ಟು ಪ್ರಭಾಕರ್. ನಾನು ಪಾಲನೆ ಮಾಡ್ತಾ ಇದ್ದೀನಿ. ಅವರು ಅದಕ್ಕೆ ಮುಖ್ಯ ಕಾರಣ ಪ್ರಭಾಕರ್ ಅವರು. ಅವರ ಒಂದು R&D ಥಿಯರಿಗಳು ಇನ್ನೊಂದು ಮತ್ತೊಂದು ಹೋಟೆಲ್ ಇಂಡಸ್ಟ್ರಿ ಕೊಡುಗೆ ಅಪಾರವಾಗಿತ್ತು. ಸೊ ಅದಕ್ಕೆ ನೀವು ತಾಜಾ ತಿಂಡಿಗೆ ಬಂದ್ರೆ ನಿಮ್ ಫೋಟೋ ಜೊತೆಗೆ ಅವ್ರ ಫೋಟೋ ಕೂಡ ಹಾಕಿದ್ದೀರಾ? ಹೌದು. ಇವತ್ತು ಶ್ರೀನಿವಾಸರಾವ್ ಹೀಗಿದ್ದಾರೆ ಅಂದ್ರೆ ಅವರೊಂದು ಸ್ಫೂರ್ತಿ, ಅವರೊಂದು ಬೆಂಬಲ. ಬಂದಿರೋ ರೂಟ್ಸ್ ನ ಮರಿಬಾರ್ದು ಅನ್ನೋದಕ್ಕೆ ಪರ್ಫೆಕ್ಟ್ ಎಕ್ಸಾಂಪಲ್ ಇದು. ನನಗೆ ಅನುಭವ ಇಲ್ಲ ಅಂತ ಹೇಳಿಲ್ಲ. ನಾನು ಕಡಪ ಬಿಟ್ಟು ಬರೋದ್ರಿಂದನೂ ನನಗೆ ಅವರ ಪರಿಚಯ ಇರಲಿಲ್ಲ. ನಾನು ಒಂದಷ್ಟು ಮಾಡ್ಕೊಂಡು ಬಂದಿದ್ದೀನಿ, ಇಲ್ಲ ಅಂತ ನಾನು ಹೇಳಲ್ಲ. ಆದ್ರೆ ಅದು ಬಂದ ಮೇಲೆ ನಮ್ಮಲ್ಲಿ ಇನ್ನೂ ಬದ್ಧತೆ, ದೃಢತೆ, ಇನ್ನೊಂದು ಮತ್ತೊಂದು ಎಲ್ಲರೂ ನಮ್ಮಲ್ಲಿ ನಮ್ಮ ಒಂದು ಇನ್ಸ್ಪೈರ್ ಆಗ್ಬಿಟ್ಟಿವಿ ನಾವೆಲ್ಲರೂ. ಅವರ ಒಂದು ಮಾರ್ಕೆಟಿಂಗ್ ಸ್ಟ್ರಾಟಜಿಗಳು ಇನ್ನೊಂದು ತುಂಬಾನೇ, ಹಾಗೆ ಅವರಿಂದ ಇದೆಲ್ಲ ಒಂದು ಕೊಡುಗೆಗಳು. ಹೀಗೆ ಇದರಲ್ಲಿ ತುಂಬ ಒಂದೊಂದು ಆಹಾರಕ್ಕೂ ಹೇಳಕ್ಕೆ ಹೋದ್ರು ಕೂಡ 2 ಗಂಟೆ ಹೇಳ್ಬೋದು. ಒಂದು ವಡೆಗೆ 2 ಗಂಟೆ ಹೇಳ್ಬೋದು, ಒಂದು ದೋಸೆ 2 ಗಂಟೆ ಹೇಳ್ಬೋದು, ಒಂದು ಇಡ್ಲಿಗೆ 2 ಗಂಟೆ ಹೇಳ್ಬೋದು, ಒಂದು ಖಾರವಾಗಿ 2 ಗಂಟೆ ಹೇಳ್ಬೋದು. ಅದಕ್ಕೆ ಸರ್ ನಿಮ್ಮ ಹೆಸರಲ್ಲಿ ಥೀಸಿಸ್ ಆಗ್ತಾ ಇರೋದು. ಐ ಥಿಂಕ್ ಇನ್ನೂ ಸಾಕಷ್ಟು ವಿಷಯಗಳಿದೆ ತಿಳ್ಕೊಳ್ಳೋದಕ್ಕೆ. ಬಟ್ ಒಂದು ಕಮ್ಮಿ ಟೈಮ್ನಲ್ಲಿ ನಮಗೆ ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರಿ. ಐ ಮೀನ್ ಸುಮ್ಮನೆ ಹೇಳಲ್ಲ ನಿಮ್ಮನ್ನ ಫುಡ್ ಲೆಜೆಂಡ್ ಅಂತ. ಐ ಮೀನ್ ಇಷ್ಟೊಂದೆಲ್ಲ ತಿಳ್ಕೊಂಡಿದ್ದೀರಾ ಸರ್. ನಿಮ್ಮ ಒಂದು ನಾಲೆಡ್ಜ್ಗೆ, ನೀವು ಮಾಡಿರುವಂಥ ಸರ್ವಿಸ್ಗೆ ನನ್ನ ಕಡೆಯಿಂದ, ರೇಡಿಯೋ ಸಿಟಿ ಕಡೆಯಿಂದ ಹ್ಯಾಟ್ಸ್ ಆಫ್ ಅಂತ ಹೇಳಬೇಕು ಸರ್. ನಮಸ್ಕಾರಗಳು ಸರ್. ಏನಂತ ಹೇಳಿದ್ರೆ, ಕೇಳುಗರಿಗೆ ಕೇಳುವ ಶಕ್ತಿ ಇದ್ರೆ ಇದು ಆಹಾರ ಅನ್ನುವಂಥದ್ದು ಮಹಾ ಸಮುದ್ರ, ಸಮುದ್ರ ಅಲ್ಲ, ಮಹಾಸಾಗರ ಇದು. ಇದಕ್ಕೆ ಎಂಡೇ ಇಲ್ಲ. ಅಷ್ಟು ವಿಭಿನ್ನವಾದ ವಿಚಾರ ಇದು. ಇದಕ್ಕೆ ಎಷ್ಟು ನಾವು ಇದ್ರ ಬಗ್ಗೆ ತಿಳ್ಕೊಂಡ್ರು, ಅರಿವು ಬಂದರೂ ಕೂಡ ಇದ್ರ ಮೇಲೆ ಇನ್ನು ಅನುಕೂಲ ಏನಿದೆ ಅಂತಂದ್ರೆ, ಆಹಾರದ ಅರಿವೇ ಆರೋಗ್ಯ, ಆರೋಗ್ಯವೇ ಭಾಗ್ಯ, ಈ ಭಾಗ್ಯವೇ ದೇಶಕ್ಕೆ ಒಳಿತು. ಆರೋಗ್ಯ ಚೆನ್ನಾಗಿದ್ರೆ, ಒಳ್ಳೆ ಆಹಾರ ತಗೊಂಡ್ರೆ ಆರೋಗ್ಯ ಚೆನ್ನಾಗಿರುತ್ತೆ. ಆರೋಗ್ಯ ಚೆನ್ನಾಗಿದ್ರೆ ಸಿಕ್ಕಾಪಟ್ಟೆ ಮಾತ್ರೆ ಮೇಲೆ ದುಡ್ಡು ಹಾಕೋದು ಬೇಡ ಆಗುತ್ತೆ, ಔಷಧಿ ಮೇಲೆ ದುಡ್ಡು ಹಾಕೋದು ಬೇಡ ಆಗುತ್ತೆ. ಈ ಔಷಧಿ ಮೇಲೆ ದುಡ್ಡುಗಳೆಲ್ಲ ಏನಾಗುತ್ತೆ, ವಿದೇಶಿಗರಿಗೆ ಹೋಗುತ್ತೆ. ವಿದೇಶಿಗರಿಗೆ ನಮ್ಮ ದೇಶದ ಮಾತ್ರೆ ಕಂಪನಿಗಳು ಕಡಿಮೆ, 5 ರೂಪಾಯಿ ಮಾತ್ರೆಗೆ 50 ರೂಪಾಯಿ. ಹಾಗೆ ಇದೆಲ್ಲ ಏನಾಗುತ್ತದೆ, ದೇಶದ ಒಂದು ಹಣಕಾಸಿನ ವ್ಯವಸ್ಥೆ ಕೂಡ ಬಹಳ ಮುಖ್ಯ ಆಗ್ತದೆ. ಅದಕ್ಕೆ ನರೇಂದ್ರ ಮೋದಿಯವರು ಸ್ವಚ್ಛತೆ 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 ಅಂತ ಮಾತಾಡೋದು. ಆಹಾರದ ಅರಿವು, ಸ್ವಚ್ಛತೆ ಅರಿವು ಇದ್ರೆ ನಮ್ಮ ದೇಶವೇ ಇನ್ನೂ ಪ್ರಜ್ವಲಿಸುತ್ತೆ ಅಂತ ನನ್ನ ನಂಬಿಕೆ. ಈ ಒಂದು ಅವಕಾಶ ನನಗೆ ಮಾಡಿಕೊಟ್ಟಿದ್ದಕ್ಕೆ ನಿಮ್ಮ ಒಂದು ಸಂಸ್ಥೆಗೂ ನಿಮಗೂ ಧನ್ಯವಾದಗಳನ್ನ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ತೆ ಸರ್, ಧನ್ಯವಾದಗಳು. ಸೊ ಇವತ್ತು ಟೇಸ್ಟ್ ಆಫ್ ಬೆಂಗಳೂರಲ್ಲಿ ನನ್ನ ಜೊತೆಗಿದ್ದು ಮಯೂರ ಗ್ರೂಪ್ನ ಸಂಸ್ಥಾಪಕರಾಗಿರುವಂಥ ಗೋಪಾಡಿ ಶ್ರೀನಿವಾಸ್ ರಾವ್ ಅವರು. ಇವರೊಂಥರ ಓಪನ್ ಫುಡ್ ಯೂನಿವರ್ಸಿಟಿ ಅಂತಾನೆ ಹೇಳ್ಬೋದು. ಸಾಕಷ್ಟು ಜನರನ್ನ ಇನ್ಸ್ಪೈರ್ ಮಾಡೋದ್ರ ಜೊತೆಗೆ ಫುಡ್ ಇಂಡಸ್ಟ್ರಿನಲ್ಲಿ ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಈ ಫಸ್ಟ್
ಆಫ್ ದ ಕಾನ್ಸೆಪ್ಟ್ಸ್ ಅಂತ ಹೇಳ್ತಾರಲ್ಲ, ಸಾಕಷ್ಟು ಬೆಂಗಳೂರಿನಲ್ಲಿ ಇವತ್ತು ಫುಡ್ನಲ್ಲಿ ಬೇರೆ ಬೇರೆ ರೀತಿಯ ಕಾನ್ಸೆಪ್ಟ್ಸ್ಗಳನ್ನು ನಾವು ನೋಡ್ಬೋದು. ಬಟ್ ಆ ಒಂದು ಕಾನ್ಸೆಪ್ಟ್ನ ಶುರು ಮಾಡಿದ್ದೆ ಇವರು. ಸೊ ಇದು ಇವತ್ತಿನ ಟೇಸ್ಟ್ ಆಫ್ ಬೆಂಗಳೂರು. ಮುಂದಿನ ಎಪಿಸೋಡ್ನಲ್ಲಿ ಯಾರಿರ್ತಾರೆ, ಯಾವ ಜಾಗನ ನಾನು ಎಕ್ಸ್ಪ್ಲೋರ್ ಮಾಡ್ತೀನಿ ತಿಳ್ಕೊಳ್ಳೋಕೆ ರೇಡಿಯೋ ಸಿಟಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಇಂತಹ ಹೆಚ್ಚಿನ ಕಾಂಟೆಂಟ್ಗಳಿಗೆ ಸಬ್ಸ್ಕ್ರೈಬ್ ಆಗಿ ರೇಡಿಯೋ ಸಿಟಿ ಕನ್ನಡ ಯೂಟ್ಯೂಬ್ ಚಾನೆಲ್.